ಎಲ್ಲ ಸ್ಪರ್ಧಾ ಮಿತ್ರರಿಗೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಆಧುನಿಕ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟ ಮೊದಲನೇ ಚಾಪ್ಟರ್ ಆಗಿರ್ತಕ್ಕಂಥ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇನ್ ಇಂಡಿಯಾ, ಭಾರತಕ್ಕೆ ಯುರೋಪಿಯನರ ಆಗಮನದ ಒಂದು ಏರಿಯಾವನ್ನು ಇವತ್ತು ನಾವು ಕವರ್ ಮಾಡ್ತಕ್ಕಂಥ ಪ್ರಯತ್ನ ಮಾಡೋಣ. ನೋಡಿ, ಈ ಒಂದು ಚಾಪ್ಟರಿಂದ ಕೂಡ ಹಲವಾರು ಎಕ್ಸಾಮ್ಗಳಲ್ಲಿ ನೇರವಾಗಿ ಬಂದಿರತಕ್ಕಂಥದ್ದು. ಹಾಗಾದರೆ ಫಸ್ಟ್ ನಾವೇನು ತೊಗೊಳ್ಳೋಣ, ಹೆಡ್ಡಿಂಗ್ ತೊಗೊಳ್ಳೋಣ. ಭಾರತಕ್ಕೆ ಯುರೋಪಿಯನ್ನರ ಆಗಮನ. KPTCL ಎಕ್ಸಾಮಲ್ಲಿ ಕೂಡ ಕೇಳಿದಾರ, SDA ಎಕ್ಸಾಮಲ್ಲಿ ಕೂಡ ಕೇಳಿದಾರ, ಹೌದಾ? ಹಾಗಾಗಿ KSET ಎಕ್ಸಾಮಲ್ಲಿ, ಟೆಟ್ ಎಕ್ಸಾಮಲ್ಲಿ, ಎಲ್ಲ ರೀತಿಯ ಎಕ್ಸಾಮಲ್ಲಿ ಈ ಒಂದು ಚಾಪ್ಟರಿಂದ ಪ್ರಶ್ನೆ ಬರ್ತಾ ಇದೆ. ಹಾಗಾದರೆ ನೋಡಿ, ಇದನ್ನು ನೀವು ಸ್ವಲ್ಪ ಡೆಪ್ತಾಗಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿ. ನಾನು ನಿಮಗೆಲ್ಲ ಕವರ್ ಮಾಡತಕ್ಕಂಥ ಒಂದು ಪ್ರಯತ್ನ ಮಾಡ್ತೀನಿ. ನೋಡಿರಿ, ಹಾಗಾದರೆ ಫಸ್ಟ್ ನಮ್ಮ ಭಾರತ ಪ್ರಾಚೀನ ಕಾಲದಿಂದಲೂ ಕೂಡ ಇಂದಿನವರೆಗೂ ಕೂಡ ಹಲವಾರು ದೇಶಗಳೊಂದಿಗೆ ವ್ಯಾಪಾರ ಸಂಬಂಧವನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಅದೇ ರೀತಿಯಾಗಿ ಹಿಂದೆ ಯುರೋಪ್ ದೇಶಗಳಿಂದ, ಅಂದರೆ ಯುರೋಪ್ನಲ್ಲಿರ್ತಕ್ಕಂಥ ಹಲವಾರು ದೇಶಗಳೊಂದಿಗೂ ಕೂಡ ನಮ್ಮ ಭಾರತ ದೇಶ ವ್ಯಾಪಾರ ಸಂಬಂಧವನ್ನು ಹೊಂದಿತ್ತು. ಹಾಗಾದರೆ ಯುರೋಪಿಯನ್ನರು ಅಂದರೆ ಭಾರತಕ್ಕೆ ಯುರೋಪಿಯನ್ನರು ಮುಖ್ಯವಾಗಿ ಬರಲು ಕಾರಣ ಏನು ಅಂತ ನಾವು ಫಸ್ಟ್ ನೋಡ್ಕೊಳ್ಳೋದಾದರೆ, ಹಾಗಾದರೆ ಪ್ರಮುಖ ಕಾರಣ ಭಾರತಕ್ಕೆ ಯುರೋಪಿಯನ್ನರು ಬರಲು ಪ್ರಮುಖ ಕಾರಣ ಏನು ಅಂತಂದಾಗ ಇಲ್ಲಿ ಹಲವಾರು ಕಾರಣಗಳು ಕೊಡ್ಬೋದು ನಾವು, ಬಟ್ ಅದರಲ್ಲಿ ಮೇಜರ್ ಅಷ್ಟೇ ನೋಡ್ಕೊಳ್ಳೋಣ. ಇದೇನು ಎಕ್ಸಾಮಲ್ಲಿ ಬರಲ್ಲ, ಬಟ್ ಆದರೆ ನಮ್ಮ ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕಲ್ಲ. ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕಂದ್ರೆ ಇದು ಗೊತ್ತಿರಬೇಕು. ನೋಡಿ, ಇವರು ಮುಖ್ಯವಾಗಿ ಬರಲು ಸಾಂಬಾರ್ ಪದಾರ್ಥಗಳು ನಮ್ಮ ಭಾರತದಲ್ಲಿರ್ತಕ್ಕಂಥ ಸಾಂಬಾರ್ ಪದಾರ್ಥ. ಎಕ್ಸಾಂಪಲ್, ಈಗ ಸಾಂಬಾರು ಪದಾರ್ಥಗಳಂದಾಗ ಹಲವಾರು ಬರ್ತಾವ್ರಿ. ಯಾಲಕ್ಕಿ, ದಾಲ್ಚಿನ್ನಿ, ಮೆಣಸು, ಲವಂಗ, ಈ ರೀತಿ. ನೋಡ್ರಿ, ಇದೇ ಕೇರಳ ರಾಜ್ಯವನ್ನು ನಾವೇನಂತ ಕರಿತೀವಿ? ಸಾಂಬಾರು ಪದಾರ್ಥಗಳ ಉದ್ಯಾನವನ ಅಂತ ಕರಿತೀವಿ, ಸ್ಪೈಸ್ ಗಾರ್ಡನ್ ಅಂತ ಕರಿತೀವಿ ನಾವು. ಸ್ಪೈಸ್ ಗಾರ್ಡನ್ ಅಂತೇಳಿ ಯಾವ ರಾಜ್ಯವನ್ನು ಕರಿತೀವಿ ಅಂತ ಕೇಳಿದ್ರೆ ಕೇರಳ ರಾಜ್ಯವನ್ನು ಕರಿತೀವಿ. ಹಾಗಾದರೆ ಆ ಕೇರಳ ರಾಜ್ಯದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಸಾಂಬಾರು ಪದಾರ್ಥಗಳನ್ನು ಏನು ಮಾಡ್ತಾರೆ, ಬೆಳೆಯಲಾಗ್ತದೆ. ಈ ಸಾಂಬಾರು ಪದಾರ್ಥಗಳು ಯುರೋಪ್ನಲ್ಲಿ ತುಂಬ ನೀಡಿತ್ತು, ಅಂದರೆ ತುಂಬ ಬೇಡಿಕೆ ಇತ್ತು ನಮ್ಮ ಭಾರತದ ಸಾಂಬಾರು ಪದಾರ್ಥಗಳಿಗೆ. ಆ್ಯಕ್ಚುಲಿ ಯಾಕೆ ಬೇಡಿಕೆ ಇತ್ತು ಅಂತಂದಾಗ, ಅವರು ಮಾಂಸಾಹಾರಿಗಳು ಒಂದಾದರೆ, ಇನ್ನೊಂದಲ್ಲಿ ಚಳಿ ಜಾಸ್ತಿ, ಅಲ್ಲಿ ಕೋಲ್ಡ್ ವಾತಾವರಣ ಸೃಷ್ಟಿಯಾಗುತ್ತೆ. ಹಾಗಾದರೆ ನೀವು ಅನ್ಕೋಬೋದು, ಇಲ್ಲಿನ ಉತ್ಪನ್ನಗಳನ್ನು, ಇಲ್ಲಿನ ಬೀಜಗಳನ್ನು ಒಯ್ದು ಅಲ್ಲಿ ಬೆಳಿಬೋದಾಗಿತ್ತಲ್ಲ. ಅಲ್ಲಿ ನಮ್ಮ ಭಾರತದಲ್ಲಿ ಬೆಳೀತಕ್ಕಂಥ ಪದಾರ್ಥಗಳು ಆ ನೆಲದಲ್ಲಿ ಏನಾಗ್ತಾ ಇರಲಿಲ್ಲ, ಬೆಳೀತಾ ಇರಲಿಲ್ಲ. ಹಾಗಾಗಿ ಅವರು ನಮ್ಮ ಭಾರತದೊಂದಿಗೆ ಯಥೇಚ್ಛವಾಗಿ ವ್ಯಾಪಾರ ಸಂಬಂಧವನ್ನು ಹೊಂದಿರತಕ್ಕಂಥದ್ದು. ನೋಡ್ರಿ, ಅಷ್ಟೇ ಅಲ್ಲ, ಇಲ್ಲಿ ಒಬ್ಬರು ನೆನ್ಪಿಟ್ಕೋಬೇಕು ನೀವು, ರಾಣಿ ಚೆನ್ನಭೈರಾದೇವಿ ಅಂತೇಳಿ. ರಾಣಿ ಚೆನ್ನಭೈರಾದೇವಿ, ಈ ರಾಣಿ ಚೆನ್ನಭೈರಾದೇವಿಯನ್ನು ಪೋರ್ಚುಗೀಸರು, ನೋಡ್ರಿ ಯಾರ್ರೀ? ಪೋರ್ಚುಗೀಸರು ಈ ಮಹಿಳೆಗೆ ಒಂದು ಹೆಸರನ್ನು ಕೂಡ ಕೊಟ್ಟಿದ್ದಾರೆ. ಈಗ ವಿಜಯನಗರ ಸಾಮ್ರಾಜ್ಯದ ಸಂತತಿಗೆ ಸೇರ್ಪಟ್ಟವಳು, ಆ ರಿಲೇಷನ್ಶಿಪ್ಪಲ್ಲಿ ಇರ್ತಕ್ಕಂಥದ್ದು. ಯಾರು? ಈ ರಾಣಿ ಚೆನ್ನಭೈರಾದೇವಿ. ಈಕಿ ಈ ಶಿವಮೊಗ್ಗದಲ್ಲಿ ಬರ್ತಕ್ಕಂಥ ಗೆರೆಸೊಪ್ಪೆ ಅನ್ನುವಂಥ ಪ್ರಾಂತ್ಯವನ್ನು ಆಡಳಿತ ಮಾಡ್ತಾ ಇದ್ದಾರೆ. ವಿಶೇಷ ಏನಪ್ಪ ಅಂತಂದರೆ, ಪೋರ್ಚುಗೀಸರ ಆಡಳಿತಕ್ಕೆ ಒಳಪಡದೆ, ಅಂದರೆ ದಬ್ಬಾಳಿಕೆಗೆ ಒಳಪಡದೆ, ಈ ಕಡೆ ಶಾಹಿ ಸುಲ್ತಾನರ ಆಡಳಿತಕ್ಕೂ ದಬ್ಬಾಳಿಕೆಗೆ ಒಳಪಡದೆ, ತನ್ನ ಚಾಣಾಕ್ಷತನದಿಂದ ಏನು ಮಾಡಿದ್ದಕ್ಕೆ ಸುಮಾರು 50 ವರ್ಷಗಳ ಕಾಲ ಆಡಳಿತ ಮಾಡ್ತಾಳ್ರಿ. ಹಾಗಾಗಿ ಈಕೆಗೆ ಗೆರೆಸೊಪ್ಪೆ ರಾಣಿ ಅಂತ ಕೂಡ ಕರೀತಾರೆ. ಇನ್ನು ಪೋರ್ಚುಗೀಸರಿಗೆ ಈಗ ಒಂದು ಟೈಟಲ್ ಕೂಡ ನೀಡಿದಾರ. ಏನಂತ ನೀಡಿದಾರೆ ಅದರ? ಈಕೆಯನ್ನು ಕಾಳು ಮೆಣಸಿನ ರಾಣಿ ಅಂತ ಕರೀತಾರೆ. ಕಾಳು ಮೆಣಸಿನ ರಾಣಿ. ನೋಡ್ರಿ, ಇವೆಲ್ಲ GK ರಿಲೇಟೆಡ್ ಆಗಿ ಬರ್ತಕ್ಕಂಥ ಪ್ರಶ್ನೆಗಳು ರೀ. ನಾ ಅಲ್ಲೊಂದು ಪಾಯಿಂಟ್ ಹೇಳಿದೆ. ಏನು ಹೇಳಿದೆ? ಸಾಂಬಾರು ಪದಾರ್ಥಗಳ ಉದ್ಯಾನವನ, ಸ್ಪೈಸ್ ಗಾರ್ಡನ್ ಅಂದರೆ ಯಾವುದು ಅಂತ ಹೇಳಿದೆ? ಕೇರಳ ಅಂತ ಹೇಳಿದೆ. ಯಾಕಂದರೆ ನಮ್ಮ ದೇಶದೊಂದಿಗೆ ಹಲವಾರು ವಿದೇಶಿ, ಅಂದರೆ ಬೇರೆ ದೇಶದವ್ರು ಏನು ಮಾಡ್ತಕ್ಕಂಥದ್ದು ವ್ಯಾಪಾರ ಸಂಬಂಧ ಹೊಂದತಕ್ಕಂಥದ್ದು. ಯಾಕಂತಂದರೆ ನಮ್ಮದೊಂದು ದೇಶ ಪುಟ್ಟ ಪ್ರಪಂಚ ಇದ್ದಂಗೆ ರೀ. ಯಾವ್ಯಾವ ದೇಶದಲ್ಲಿ, ಅಂದರೆ ಒಂದು ದೇಶದಲ್ಲಿ ಒಂದೇ ಸ್ಪೆಷಲ್ ಇರುತ್ತೆ, ಬಟ್ ನಮ್ಮ ದೇಶದಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಸ್ಪೆಷಲ್ ಇದೆ. ಅಂದರೆ ಪ್ರಪಂಚದಲ್ಲಿ ಸಿಗ್ತಕ್ಕಂಥ ಎಲ್ಲ ವಸ್ತುಗಳು ನಮ್ಮ ಭಾರತದಲ್ಲಿ ಸಿಗ್ತಾವ್ರಿ. ಹಾಗಾಗಿ ಎಲ್ಲ ಯುರೋಪಿಯನರು ಏನು ಮಾಡಿದಾರಪ್ಪ ಅಂದ್ರೆ ಈ ಕಡೆ ಗಮನವನ್ನು ಹರಿಸ್ತಾರೆ. ಅರ್ಥ ಆಯ್ತಾ? ಬೇರೆ ಬೇರೆ ದೇಶ ಸುತ್ತೋದು ಯಾಕೆ? ಎಲ್ಲ ಇಲ್ಲೇ ಸಿಗ್ತಾವಲ್ಲ, ಇಲ್ಲೇ ವ್ಯಾಪಾರ ಮಾಡಿಕೊಂಡು ನಾವು ಲಾಭವನ್ನು ಪಡ್ಕೊಳ್ಳೋಂಥ ವಿಚಾರ. ಹಾಗಾಗಿ ನೋಡ್ರಿ, ಈಕೆ ಯಥೇಚ್ಛವಾಗಿ ಈ ಪೋರ್ಚುಗೀಸರಿಗೆ ಆ ಕಾಳು ಮೆಣಸನ್ನು, ಬ್ಲ್ಯಾಕ್ ಪೇಪರ್ನ ಏನು ಮಾಡ್ತಾಯಿದ್ಲು, ಬೆಳೆದು ಅವರಿಗೆ ಮಾರಾಟ ಮಾಡ್ತಾಯಿದ್ಲು. ಹಾಗಾಗಿ ಈಕಿನ ಕಾಳು ಮೆಣಸಿನ ರಾಣಿ ಅಂತ ಕೂಡ ಕರೀತಾರೆ. ಅಷ್ಟೇ ಅಲ್ಲ, ಇದೇ ಕಾಳು ಮೆಣಸು ನೋಡ್ರಿ, ಗೊತ್ತಿರಬೇಕು, ಕಾಳು ಮೆಣಸು ಅಥವಾ ಕರಿಮೆಣಸು. ಈ ಕಾಳು ಮೆಣಸು ಏನಿದೆಲ್ಲ, ಇದನ್ನು ಸಂಗಮ್ ಸಾಹಿತ್ಯದಲ್ಲಿ, ಸಂಗಮ್ ಲಿಟ್ರೇಚರಲ್ಲಿ ಯವನ ಪ್ರಿಯ ಎಂದಕೇಸಿ ಉಲ್ಲೇಖ ಮಾಡಲಾಗಿದೆ. ಯವನ ಪ್ರಿಯ, ಯವನರಂದರೆ ಬೇರೆ ದೇಶದಿಂದ ಬಂದವ್ರಿ.
ಯವನ ಪ್ರಿಯ ಅಂತೇಳಿಕಿಸಿ ಯಾವ ಸಾಂಬಾರು ಪದಾರ್ಥಕ್ಕೆ ಕರಿತಾರೆ ಅಂದ್ರಿಗಿನ ಕಾಳು ಮೆಣಸಿಗೆ ಕರೀತಾರೆ. ಈ ಪ್ರಶ್ನೆ ಇದು ಕೆ ಎಸ್ ಅಲ್ಲಿ ಆಗಿರ್ತಕ್ಕಂಥದ್ದು. ಈ ಪ್ರಶ್ನೆ ನೋಡ್ರಿ, ಇದು KS ಪ್ರಶ್ನೆ ಅಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ. ಯವನ ಪ್ರಿಯ ಎಂದು ಯಾವ ಸಾಂಬಾರು ಪದಾರ್ಥವನ್ನು ಕರೆಯಲಾಗುತ್ತದೆ? ಕಾಳು ಮೆಣಸು ರೀ, ಬ್ಲಾಕ್ ಪೇಪರ್ ಅಂತ ಕರಿತೀವಿ. ಇಟ್ಟು ಗೊತ್ತಿರಬೇಕು. ಇಷ್ಟೇನ ಸಾಂಬಾರು ಪದಾರ್ಥನ ಅಲ್ಲ, ಹಲವಾರು ಉದ್ದೇಶಗಳಿದ್ದು. ನಮ್ಮ ಭಾರತದಲ್ಲಿರ್ತಕ್ಕಂಥ ಸಂಪತ್ತು, ವೆಲ್ತ್ ಆಫ್ ನೇಷನ್, ಅರ್ಥ ಆಯ್ತಾ? ಇಲ್ಲಿ ನೈಸರ್ಗಿಕ ಸಂಪನ್ಮೂಲ ಮತ್ತು ಈ ಖನಿಜ ಸಂಪನ್ಮೂಲ ನೋಡ್ರಿ, ನ್ಯಾಚುರಲ್ ವೆಲ್ತ್ ಕೂಡ ಇತ್ತು ಇಲ್ಲಿ. ಹಾಗಾಗಿ ಇವೆಲ್ಲವೂ ಕೂಡ ಅಟ್ರಾಕ್ಷನ್ ಮಾಡಿದವು. ನಮ್ಮ ಭಾರತದಲ್ಲಿ ಕೂಡ ಈ ಒಂದು ಜಾತಿ ವ್ಯವಸ್ಥೆ ಕಾರಣ, ಅವರು ಬರಲಿಕ್ಕೆ ಕೂಡ ಇಲ್ಲಿ ತಟಸ್ಥ ನೀತಿಯನ್ನು ಅನುಸರಿಸಲಿಕ್ಕೆ ಕೂಡ ಜಾತಿ ವ್ಯವಸ್ಥೆ ಕಾರಣ ಆಗುತ್ತೆ. ಯಾಕಂದರೆ ನಮ್ಮ ಭಾರತದಲ್ಲಿ ಮೇಲು ಕೀಳು ಈ ಒಂದು ಗೊತ್ತಿರಬೇಕು, ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ಬದುಕ್ತಕ್ಕಂಥದ್ದು ನಾವು. ಅದನ್ನು ನೋಡಿ ಅವ್ರು ಏನು ಮಾಡಿದ್ರು ಅಂದ್ರೆ, ಇಲ್ಲಿ ಕ್ರೈಸ್ತ ಧರ್ಮವನ್ನು ಏನು ಮಾಡ್ಬೋದು ನಾವು ಈಸಿಯಾಗಿ ಸ್ಪ್ರೆಡ್ ಮಾಡ್ಬೋದು ಅಂದ್ಕೊಂಡು ಆ ಕಾನ್ಸೆಪ್ಟಿಂದ ಕೂಡ ಇವರು ಭಾರತಕ್ಕೆ ಬರ್ತಾರೆ. ಮತ್ತು ಸಿಲ್ಕ್, ರೇಷ್ಮೆ ನೋಡ್ರಿ, ರೇಷ್ಮೆ ನೋಡ್ರಿ, ಇವತ್ತಿಗೂ ಕೂಡ ಮೈಸೂರಲ್ಲಿ ಏನಿದೆ ರೇಷ್ಮೆ ಸಂಶೋಧನಾ ಕೇಂದ್ರ ಇದೆ. ಮತ್ತು ರೇಷ್ಮೆ ಅಷ್ಟೇ ಅಲ್ಲ, ಹತ್ತಿ, ಕಾಟನ್ ನೋಡ್ರಿ, ಸಿಲ್ಕ್, ಕಾಟನ್, ಹತ್ತಿ ಬಟ್ಟೆ, ಇದರಲ್ಲಿ ಮಸ್ಲಿನ್ ಬಟ್ಟೆ ಅಂತ ಬರುತ್ತೆ. ಗೊತ್ತಿರೋ ವಿಶೇಷವಾಗಿ ಮಸ್ಲಿನ್ ಬಟ್ಟೆ ಅಂತ ಬರುತ್ತೆ. ಮಸ್ಲಿನ್ ಬಟ್ಟೆಗೆ ಫೇಮಸ್ ಆಗಿರ್ತಕ್ಕಂಥ ಕೇಂದ್ರ ಯಾವುದಂದ್ರೆ ಢಾಕಾದಲ್ಲಿ ಮಸ್ಲಿನ್ ಬಟ್ಟೆಯನ್ನು ತುಂಬ ಬೆಳೀತಿದ್ರು. ಅದು ಅವರಿಗೆ ಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ ಇಂಗ್ಲೆಂಡ್ನಲ್ಲಿ ಫ್ಯಾಕ್ಟ್ರಿಗಳು ಇದ್ದವು, ಬಟ್ ಅದಕ್ಕೆ ಕಚ್ಚಾ ವಸ್ತುಗಳು ಸಿಗ್ತಾ ಇರಲಿಲ್ಲ. ಆ ಕಚ್ಚಾ ವಸ್ತುಗಳೆಲ್ಲ ಇಲ್ಲಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಚಹಾ ಈ ರೀತಿ. ಮತ್ತು ಸುಗಂಧ ದ್ರವ್ಯ ಇತ್ಯಾದಿ ವಸ್ತುಗಳ ಒಂದು ಬೇಡಿಕೆಗಾಗಿ ನಮ್ಮ ಭಾರತವನ್ನು ಅವರು ಅಪೇಕ್ಷಿಸಿದ್ರು ಸ್ನೇಹಿತರೆ. ಓಕೆ, ಮುಖ್ಯವಾಗಿ ಬರಲು ಕಾರಣ. ಹಾಗಾದರೆ ಇನ್ನೊಂದು ತಿಳ್ಕೊಬೇಕು, ನಾನು ಬರ್ತಾ ಇದ್ದಾರ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ಬರ್ತಾ ಇದ್ರು, ಅವ್ರ ವೇ ಹೆಂಗಿತ್ತು, ಅವರ ಮಾರ್ಗ ಯಾವ ರೀತಿ ಇತ್ತು ಅನ್ನೋ ತಿಳ್ಕೊಳ್ಬೇಕ್ರಿ. ಅದನ್ನೇ ತಿಳ್ಕೊಳ್ಳೋ ನೀವು ನೆಕ್ಸ್ಟ್. 1 ಸೆಕೆಂಡ್ ನೋಡಿ, ಇದು ಅರ್ಥ ಆಯ್ತು ಅನ್ಕೋತೀನಿ ನಾನು. ಅಂದರೆ ಭಾರತಕ್ಕೆ ಯುರೋಪಿಯನ್ನರು ಬರಲು ಪ್ರಮುಖ ಕಾರಣ ಏನಪ್ಪ ಅಂತಂದ್ರಿಗಿನ ವ್ಯಾಪಾರ ವಾಣಿಜ್ಯ ಅಂತ ತಿಳ್ಕೊರಿ. ಅದರಲ್ಲೇನು ಸಾಂಬಾರು ಪದಾರ್ಥಗಳು, ಮತ್ತೇನು ಕ್ರೈಸ್ತ ಧರ್ಮವನ್ನು ಏನು ಮಾಡೋದು, ಪ್ರಚಾರ ಮಾಡೋದು, ಮತ್ತೇನು ಮಾಡೋದು, ಸಾಮ್ರಾಜ್ಯವನ್ನು ಕಟ್ಟೋದು ಕೂಡ ಕನಸುತ್ತಿರೋದು. ಸಾಮ್ರಾಜ್ಯ, ಇಂಪೀರಿಯಲಿಸಮ್ ಅಂತ ಕರಿತೀವಿ ನಾವು. ಅಂದರೆ ಒಂದು ವಸಾಹತು ಕೇಂದ್ರಗಳನ್ನು ಏನು ಮಾಡಿದ್ರು ಅವರು, ಹೊಂದಬೇಕಂತ ಮಾಡಿದ್ರು ನಮ್ಮ ಭಾರತದಲ್ಲಿ. ಓಕೆ, ಇವೆಲ್ಲವೂ ಕಾರಣ. ಬಟ್ ನಿಮ್ಮ ತಲೆಯಲ್ಲಿ ಒಂದಿರಲಿ, ಅಂದರೆ ನಾ ಹೇಳಿದ್ನೆಲ್ಲ ಎಕ್ಸಾಂಪಲ್ ಏನು, ನಮ್ಮ ದೇಶ ಅಂದರೆ ಪುಟ್ಟ ಪ್ರಪಂಚ ಇದ್ದಂಗೆ. ವಿವಿಧ ದೇಶಗಳಲ್ಲಿ ಏನೆಲ್ಲ ಸಿಗ್ತದಲ್ಲ, ನಮ್ಮ ದೇಶದಲ್ಲೂ ಒಂದೇ ಕಡೆ ಏನಾಗ್ತದೆ ಅದು ಸಿಗ್ತಕ್ಕಂಥದ್ದು. ಹಾಗಾದರೆ ಇವರು ಮಾರ್ಗ ಯಾವ ರೀತಿ ಇತ್ತು, ಇವರ ಒಂದು ನೋಡೋದಾದ್ರಿಗಿನ ಅಥವಾ ಮಾರ್ಗ ನೋಡ್ರಿ, ಕನ್ನಡದ ಬರ್ತೀನಿ 1 ಸೆಕೆಂಡ್ ನೋಡ್ರಿ, ಮಾರ್ಗ. ಓಕೆ, ನಾ ಎಲ್ಲ ಹೇಳಿದೆ. ಈಗ ಇವರು ನೋಡ್ರಿ ಯಾವ್ಯಾವ ರೀತಿ ಬರ್ತಾಯಿದ್ರು ಅಂದರೆ, ಒಂದು ಯುರೋಪ್ ನೋಡ್ರಿ, ಇವರ ಮಾರ್ಗ ಯಾವ ರೀತಿ ಇತ್ತಂದ್ರಿನ ಯುರೋಪ್ನಿಂದ ಕಾನ್ಸ್ಟಂಟ್ನೋಪಲ್ ಅಲ್ಲಿಂದ ಸೀದಾ ಭಾರತಕ್ಕೆ ಎಂಟ್ರಿ ಕೊಡ್ತಾಯಿದ್ರು. ಓಕೆ, ಹಾಗಾದರೆ ಭಾರತದಲ್ಲಿರ್ತಕ್ಕಂಥ ವಸ್ತುಗಳನ್ನು ಹಾಗಾದರೆ ಯುರೋಪಿಯನರಿಗೆ ಯಾರು ಮಾರಾಟ ಮಾಡ್ತಾಯಿದ್ರು ಅಂದ್ರೆ ಅರಬ್ಬರು ಮಾರಾಟ ಮಾಡ್ತಾಯಿದ್ದಾರೆ. ನೋಡ್ರಿ, ನಾನು ಚೆನ್ನಾಗಿ ನೆನ್ಪಿಡ್ಬೋರಿ, ಅರಬ್ಬರು ಮಾರಾಟ ಮಾಡ್ತಾಯಿದ್ರು. ಅಂದ್ರೆ ಈ ಏಷ್ಯಾ ಖಂಡದ ವ್ಯಾಪಾರದ ಏಕಸ್ವಾಮ್ಯತೆ ಯಾರ ಕೈಯಲ್ಲಿತ್ತು ಅಂತಂದ್ರಿಗಿನ, ಯಾರ ಕೈ ಮುಷ್ಟಿಯಲ್ಲಿತ್ತು ಅಂದ್ರಿಗಿನ ಅರಬ್ಬರ ಕೈ ಮುಷ್ಟಿಯಲ್ಲಿತ್ತು ರೀ. ಇವ್ರ ಮೇಲೆ ಎಕ್ಸಾಮಲ್ಲಿ ಏನು ಕೇಳ್ತಾರೆ ಅಂದ್ರೆ ಪ್ರಶ್ನೆ ಸ್ವಲ್ಪ ಟೆಕ್ನಿಕಲಾಗಿ ಯಾವ ರೀತಿ ಪ್ರಶ್ನೆ ಬರ್ಬೋದು ಅಂದ್ರಿಗಿನ, ಭಾರತದ ಸಂಸ್ಕೃತಿಯ ರಾಯಭಾರಿಗಳು ಅಂತ ನಾವು ಯಾರನ್ನ ಕರಿತೀವಿ ಅಂತ ಕೇಳಿದರೆ ಅರಬ್ಬರನ್ನ ಕರಿತೀವಿ ರೀ. ಯಾಕಂದ್ರೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಎಲ್ಲ ಸಂಸ್ಕೃತಿಯನ್ನು ಯುರೋಪಿಯನ್ನರಿಗೆ ಪರಿಚಯ ಮಾಡಿದವರು ಯಾರು, ಅರಬ್ಬರು. ಹಾಗಾಗಿ ಭಾರತದ ಸಂಸ್ಕೃತಿಯ ರಾಯಭಾರಿಗಳು ಅಂತ ಹೇಳಿ ನಾವು ಯಾರಿಗೆ ಕರಿತೀವಿ, ಅರಬ್ಬರಿಗೆ ಕರಿತೀವಿ ಅಂತ ಗೊತ್ತಿರಬೇಕು. ಹಾಗಾದರೆ ಯುರೋಪ್ನಲ್ಲಿ ಯಾರಿದ್ರು, ಯುರೋಪ್ನಲ್ಲಿ ವರ್ತಕರಿದ್ದರು. ಯಾರಿದ್ರು ಅಂದರೆ ವೆನಿಜುವೇಲಾ ಈ ವರ್ತಕರು ಲಾಭ ಪಡಿತಾ ಇದ್ದರು. ನೋಡ್ರಿ, ಏಷ್ಯಾ ಖಂಡದಲ್ಲಿ ಅರಬ್ಬರು ಜಾಸ್ತಿ ಲಾಭ ಗಳಿಸಿದ್ರೆ ಈ ಅರಬ್ಬರು ವೆನಿಜುವೆಲಾ ವರ್ತಕರಿಗೆ ಮಾರಾಟ ಮಾಡ್ತಾಯಿದ್ರು. ಆ ವೆನಿಜುವೆಲಾ ವರ್ತಕರು ಏನು ಮಾಡ್ತಾಯಿದ್ರು, ಯುರೋಪ್ನಲ್ಲಿರ್ತಕ್ಕಂಥ ಎಲ್ಲ ದೇಶಗಳಿಗೆ ಏನು ಮಾಡ್ತಾಯಿದ್ರು, ಆ ವಸ್ತುಗಳನ್ನು ಮಾರಾಟ ಮಾಡಿ ತಾವು ಲಾಭ ಪಡ್ಕೊಳ್ತಿದ್ರು. ಬಟ್ ಇಲ್ಲಿ ಹೆಚ್ಚಾಗಿ ಲಾಭ ಗಳಿಸೋರು ಯಾರಂದ್ರೆ ಅರಬ್ಬರು. ಓಕೆ, ನಿಮ್ಗೆ ಮಾರ್ಗ ಗೊತ್ತಾಯಿತು ಅನ್ಕೋತೀನಿ. ಯುರೋಪ್ದಿಂದ ಕಾನ್ಸ್ಟಂಟ್ನೋಪಲ್ನಿಂದ ಭಾರತ. ಹಾಗಾದರೆ ಈ ಕಾನ್ಸ್ಟಂಟ್ನೋಪಲ್ ನಗರ ಎಲ್ಲಿ ಬರುತ್ತೆ ಅಂದರೆ, ಇಟ್ ಈಸ್ ಲೊಕೇಟೆಡ್ ಇನ್ ಟರ್ಕಿ. ನಿಮಗೆ ಗೊತ್ತಿದೆ, ಟರ್ಕಿ ಏಷ್ಯಾ ಮತ್ತು ಯುರೋಪ್ ಸೆಂಟ್ರಲ್ಲಿ ಬರ್ತಕ್ಕಂಥದ್ದು. ಅರ್ಥ ಆಯ್ತಾ? ಹಾಗಾಗಿ ಈ ಕಾನ್ಸ್ಟಂಟ್ನೋಪಲ್ ಏನಾಗುತ್ತೆ, ಟರ್ಕಿಯಲ್ಲಿ ಬರ್ತಕ್ಕಂಥದ್ದು. ಹಾಗಾದರೆ ಈ ಕಾನ್ಸ್ಟಂಟ್ನೋಪಲ್ ಏನಾಗುತ್ತೆ ಅಂದ್ರೆ ಆಕ್ರಮಣಕ್ಕೆ ತುತ್ತಾಗುತ್ತೆ. ಇದೇನಾಗುತ್ತೆ, ಇದು ಆಕ್ರಮಣಕ್ಕೆ ತುತ್ತಾಗುತ್ತೆ. ಇದು ಭಾಳ ಮೋಸ್ಟ್ ಇಂಪಾರ್ಟೆಂಟ್.
1453 ನೆನ್ಪಿಟ್ಕೋರಿ ಕರೆಕ್ಟಾಗಿ. 1453 ಫೆಬ್ರವರಿ 5ರಂದು ಏನಾಯ್ತಪ್ಪ ಅಂದ್ರೆ ಇಲ್ಲಿ ಮತಯುದ್ಧಗಳು ಜರುಗಿದ್ವು. ಮತಯುದ್ಧ, ಕ್ರೂಸೇಡ್ ವಾರ್ ಅಂತ ಕರಿತೀವಿ ನಾವು ಅದಕ್ಕೆ. ಕ್ರೂಸೇಡ್ ವಾರ್, ಕ್ರೂಸೇಡ್ ಅಂತಂದರೆ ಮತಯುದ್ಧ ಅಂದಂಗೆ. ಈ ಮತಯುದ್ಧ ಯಾರ್ಯಾರಿಗೆ ಆಯಿತು ಅಂತಂದ್ರೆ ಇಲ್ಲಿ 2 ಜನಾಂಗದವ್ರಿಗೆ ಆಯಿತು. ಒಂದು ಕ್ರೈಸ್ತ, ನೋಡ್ರಿ ಚೆನ್ನಾಗಿ ನೆನ್ಪಿಟ್ಕೋರಿ, ಇದು ಕರೆಕ್ಟಾಗಿ ಅರ್ಥ ಮಾಡ್ಕೋರಿ. ನಾ ಏನು ಹೇಳ್ತೀನಿ, ಈ ಕಾನ್ಸ್ಟಂಟಿನೋಪಲ್ ನಗರ ಏನಾಯಿತು, ಆಕ್ರಮಣಕ್ಕೂ ತುತ್ತಾಯಿತು ಅಂತ ಹೇಳ್ತಾ ಇದ್ದೀನಿ. ಅದು ಯಾವ ರೀತಿ ಅಂದ್ರೆ ಒಂದು ಯುದ್ಧ ನಡೀತು ಅಲ್ಲಿ ಅಂತ ಹೇಳ್ತಾ ಇದ್ದೀನಿ. ಯಾವ ಯುದ್ಧ? ಮತಯುದ್ಧ ಅಂತ ಹೇಳ್ಕೇಶಿ. ಮತ ಅಂದ್ರೆ ರಿಲಿಜಿಯನ್ ವಾರ್ ಅಂತ ಕರಿತೀವಿ ನಾವು, ರಿಲಿಜಿಯನ್ ವಾರ್. ಹಾಗಾದ್ರೆ ಯಾರ್ಯಾರಿಗೆ? ಕ್ರೈಸ್ತ ಧರ್ಮೀಯರಿಗೆ ಮತ್ತು ಈ ಒಂದು ಇಸ್ಲಾಂ ಧರ್ಮೀಯರಿಗೆ. ಅಂದರೆ ಕ್ರೈಸ್ತ ಧರ್ಮಕ್ಕೂ ಇಸ್ಲಾಂ ಧರ್ಮಕ್ಕೆ ಏನಾಯಿತು, ಘರ್ಷಣೆ ಆಕೈತು. ಅಂದರೆ ಇದೇ ಫಸ್ಟ್ ಅಲ್ಲ, ಹಿಂದೆ ಆಗ್ತಾಯಿದ್ದು. ಇದು ಎಂಡ್ ವಾರ್, ಇದು ಫೈನಲ್ ಇದು ನೋಡ್ರಿ. ಹಾಗಾದರೆ ಕ್ರೈಸ್ತ ಧರ್ಮದಿಂದ ಯಾವ ಒಂದು ಸಾಮ್ರಾಜ್ಯ ಭಾಗವಹಿಸಿತ್ತಪ್ಪ ಅಂತಂದ್ರಿಗಿನ ಬೈಜಾಂಟಿಯನ್, ನೋಡ್ರಿ ಈ ಬೈಜಾಂಟಿಯನ್ ಸಾಮ್ರಾಜ್ಯ ಭಾಗವಹಿಸಿತ್ತು. ಇಲ್ಲಿ ಹಟೋಮಾನ್ ಸಾಮ್ರಾಜ್ಯ ಏನಾಗಿತ್ತು, ಪಾಲ್ಗೊಂಡಿತ್ತು. ಹಟೋಮಾನ್ ಸಾಮ್ರಾಜ್ಯ, ಓಕೆ, ಹಟೋಮಾನ್ ಸಾಮ್ರಾಜ್ಯ. ಇನ್ನು ಇಲ್ಲಿ ಬೈಜೆಂಟಿಯನ್ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ರಾಜ ಯಾರು ಪಾಲ್ಗೊಂಡಿದ್ರು ಅಂತಂದ್ರಿಗಿನ ಕಾನ್ಸ್ಟಂಟ್ 11 ಅಂತ ಹೇಳ್ಕೇಸಿ. ಕಾನ್ಸ್ಟಂಟ್ 11. ಈ ಕಡೆ ಇವನ್ ಅಪೋಸಿಟ್ ಯಾರಿದ್ರು ಅಂದ್ರಿಗಿನ ಎರಡನೇ ಮಹಮ್ಮದ್ ಟು, ಓಕೆ, ಮಹಮ್ಮದ್ ಟು. ಇವರಿಬ್ಬರು ಏನಾಯಿತು, ಯುದ್ಧ ಆಯಿತು. ಓಕೆ, ಯಾಕಂದರೆ ಯುದ್ಧ ನಡಲಿಕ್ಕೆ ಕಾರಣ ಏನಂದ್ರೆ ಒಂದು ಧರ್ಮ, ಓಕೆ. ಇನ್ನೊಂದೇನೆಂದರೆ ಯುರೋಪ್ನಲ್ಲಿ ಬರ್ತಕ್ಕಂಥ ಈ ಬೈಜೆಂಟಿಯನ್ ಸಾಮ್ರಾಜ್ಯದ ರಾಜಧಾನಿ ಎಲ್ಲಿತ್ತು ಅಂತಂದರೆ ಟರ್ಕಿಯಲ್ಲಿತ್ತು. ಅಂದರೆ ಕಾನ್ಸ್ಟಂಟಿನೋಪಲ್ ಆಗಿತ್ತು. ಟರ್ಕಿಯಲ್ಲಿರ್ತಕ್ಕಂಥ ಕಾನ್ಸ್ಟಂಟಿನೋಪಲ್ನ ಏನಿದೆಯಲ್ಲ ಅದು ಬೈಜೆಂಟಿಯನ್ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಹಾಗಾದರೆ ಈ ಹಟೋಮಾನ್ ಸಾಮ್ರಾಜ್ಯ ಎಲ್ಲಿತ್ತು, ಟರ್ಕಿಯಲ್ಲಿತ್ತು. ಹಾಗಾಗಿ ಎರಡನೇ ಮಹಮ್ಮದ್ ಏನು ಮಾಡಿದ ಅಂದ್ರೆ ಅದನ್ನು ವಶಪಡಿಸ್ಕೊಳ್ಬೇಕಂತ ತಿಳ್ಕೇಸಿ ಯುದ್ಧ ಮಾಡಿದ. ಆ ಯುದ್ಧದಲ್ಲಿ ಯಾರಿಗೆ ಜಯ ಆಯಿತು ಅಂತಂದ್ರಿಗಿನ ಇವನಿಗೆ ಜಯ ಆಗುತ್ತೆ, ಮಹಮ್ಮದ್ ಟೂಗೆ ಇವನಿಗೆ ಸೋಲಾಗುತ್ತೆ. ಕಾನ್ಸ್ಟಂಟ್ 11 ಏನಿದೆಯಲ್ಲ 11, ಕಾನ್ಸ್ಟಂಟ್ 11 ಈತಗೆ ಸೋಲಾಗುತ್ತೆ ಸ್ನೇಹಿತರೆ. ಇದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಈ ಕಾನ್ಸ್ಟಂಟಿನೋಪಲ್ ನಗರವನ್ನು 1453ರಲ್ಲಿ ಹಟೋಮಾನ್ ಟರ್ಕರು, ನೋಡ್ರಿ ಹಟೋಮಾನ್ ಟರ್ಕರು ವಶಪಡಿಸಿಕೊಂಡರು. ಅಲ್ಲಿಂದ ಏನಾಯ್ತಪ್ಪ ಅಂತಂದ್ರೆ ವ್ಯಾಪಾರದ ಒಂದು ಭೂಮಾರ್ಗ ಏನಿತ್ತಲ್ಲ ಅದು ಮುಚ್ಚಲ್ಪಟ್ಟಿತು ಅಂತ ಗೊತ್ತಿರಬೇಕು. ಹಾಗಾಗಿನೇ ಮುಂದೆ ಏನಾಗುತ್ತೆ ಅಂತಂದ್ರೆ ಯುರೋಪ್ನಲ್ಲಿರ್ತಕ್ಕಂಥ ಹಲವಾರು ದೇಶಗಳು ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯಲು ಮುಂದಾಗ್ತಾವ್ರಿ. ಓಕೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಫಸ್ಟ್ ಪಾಯಿಂಟ್ ಕ್ಲಿಯರ್ ಆಯ್ತು ನಿಮ್ಗೆ. ಅವ್ರು ಯಾಕೆ ಬಂದರು ಅಂತಂದ್ರೆ ಕೆಲವೊಂದಿಷ್ಟು ಹೇಳಿದೆ ನಾನು, ಪ್ರಮುಖ ಕಾರಣಗಳು. ನೆಕ್ಸ್ಟ್ ಅವ್ರ ಮಾರ್ಗ ಯಾವ ರೀತಿ ಅಂದರೆ ನೋಡ್ರಿ ಇಲ್ಲಿ ಅವ್ರ ವೇ ಯುರೋಪ್, ಕಾನ್ಸ್ಟಂಟಿನೋಪಲ್, ಭಾರತ. ಕಾನ್ಸ್ಟಂಟಿನೋಪಲ್ ಎಲ್ಲಿ ಕಂಡು ಬರುತ್ತೆ, ಟರ್ಕಿ ದೇಶದಲ್ಲಿ ಕಂಡು ಬರುತ್ತೆ. ಇದನ್ನ ಯಾರು ವಶಪಡಿಸ್ಕೊಂಡ್ರು, ಹಟೋಮಾನ್ ಟರ್ಕರು ವಶಪಡಿಸ್ಕೊಂಡ್ರು. ಯಾವಾಗ ವಶಪಡಿಸ್ಕೊಂಡ್ರು, 1453 ವಶಪಡಿಸ್ಕೊಂಡ್ರು. ಯಾರನ್ನ ಸೋಲಿಸಿ, 11, ಕಾನ್ಸ್ಟಂಟ್ 11. ಓಕೆ, ಇದು ಕ್ಲಿಯರ್ ಇರಬೇಕು ನಿಮ್ಗೆ. ಅಲ್ಲಿವರೆಗೆ ನೋ ಪ್ರಾಬ್ಲಮ್, ಏನೂ ಇದ್ದಿಲ್ಲ, ವ್ಯಾಪಾರ ಸರಳವಾಗಿ ನಡೀತಾ ಇತ್ತು. ಬಟ್ ಆದರೆ ಪ್ರಾಬ್ಲಮ್ ಈಗೇನಾಯಿತು, ಕ್ರಿಯೇಟ್ ಆಯಿತು. ಹಾಗಾದರೆ ನಾವು ಮುಂದೆ ನೋಡೋಣ. ಹಾಗಾದರೆ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯಲು ಪ್ರಯತ್ನಿಸಿದ ಯುರೋಪಿಯನ್ ರಾಷ್ಟ್ರಗಳು ಅಥವಾ ದೇಶಗಳು ಅಥವಾ ಯುರೋಪಿಯನ್ನರು, ನೀವು ಯಾವ ರೀತಿಯಾರು ಬರ್ಕೋರಿ, ಯುರೋಪಿಯನ್ನರು ನೋಡ್ರಿ. ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯಲು ಮುಂದಾಗಿರ್ತಕ್ಕಂಥ ಯುರೋಪಿಯನ್ನರು ನೋಡ್ರಿ. ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯಲು ಮುಂದಾಗಿರ್ತಕ್ಕಂಥ ಯುರೋಪಿಯನ್ನರು ಅಂತ ನಾವು ಟೈಟಲ್ ಕೊಟ್ಕೊಳ್ಳೋಣ. ನಿಮಗೆ ಕ್ಲಿಯರಾಗಿ ಅರ್ಥ ಆಗಬೇಕು. ಇವರಿಗೆ ಸಿ ರೂಟ್ ಅನ್ನೋದು ಯಾಕೆ ಅವಶ್ಯಕತೆ ಬಿತ್ತು ಅಂತಂದರೆ ನೋಡ್ರಿ, ನಿಮ್ಗೆ ವೈ ದಿ ಡಿಸ್ಕವರಿ ಆಫ್ ಸಿ ರೂಟ್. ಇವರಿಗೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿತಕ್ಕಂಥ ಅವಶ್ಯಕತೆ ಯಾಕೆ ಬಂತು ಅಂತಂದ್ರಿಗಿನ ಅಲ್ಲಿ 1453ರಲ್ಲಿ ಭೂಮಾರ್ಗ ಮುಚ್ಚಲ್ಪಟ್ಟಿತ್ತು, ವ್ಯಾಪಾರದ ಭೂಮಾರ್ಗ ಮುಚ್ಚಲ್ಪಟ್ಟಿತ್ತು ಅಂತ ಹೇಳ್ಬೇಕು ನೀವು ನೋಡ್ರಿ. ಹಾಗಾದರೆ ಇಲ್ಲಿ ಯುರೋಪಿಯನ್ ಅಂದಾಗ ಫಸ್ಟ್ ಯಾರು ಬರ್ತಾರೆ ಅಂದ್ರೆ ಎನ್ರಿ ಅಂತ ಬರ್ತಾನೆ ರೀ. ಎನ್ರಿ ಇವನು ಫಸ್ಟ್ ರೀ ನೋಡ್ರಿ. ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯಲು ಪ್ರಯತ್ನಿಸಿದ ಮೊಟ್ಟ ಮೊದಲ ವ್ಯಕ್ತಿರಿತ, ಫಸ್ಟ್ ಇದು ತಿಳ್ಕೊರಿ. ಇವನು
ನೌಕಾ ತರಬೇತಿ ನೋಡ್ರಿ, ನೌಕಾ ಶಾಲಾ ತರಬೇತಿ ಕೇಂದ್ರವನ್ನು ಕೂಡ ಸ್ಥಾಪನೆ ಮಾಡ್ತಾನೆ ರೀ. ತರಬೇತಿ ಕೇಂದ್ರ ನೋಡ್ರಿ, ಒಂದು ಟ್ರೈನಿಂಗ್ ಸೆಂಟ್ರನ್ನು ಕೂಡ ಏನು ಮಾಡ್ತಾನೆ ರೀ ಸ್ಥಾಪನೆ ಮಾಡ್ತಾನೆ. ಲಿಸ್ಬನ್, ಎಲ್ಲಿ? ಲಿಸ್ಬನ್ನಲ್ಲಿ. ಇದು ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಲಿಸ್ಬನ್, ಪೋರ್ಚುಗಲ್ ದೇಶದ ರಾಜಧಾನಿ ಲಿಸ್ಬನ್ನಲ್ಲಿ. ನೋಡ್ರಿ, ಈತ ಪ್ರಯತ್ನಿಸಿದ ಮೊಟ್ಟ ಮೊದಲ ವ್ಯಕ್ತಿ, ಅಂದ್ರೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಈತನಿಗೆ ನ್ಯಾವಿಗೇಟರ್ ಅಂತ ಕರಿತಾರೆ. ಈತನಿಗೆ ಏನಂತ ಕರಿತಾರೆ ರೀ? ನ್ಯಾವಿಗೇಟರ್. ಅಷ್ಟೇ ಅಲ್ಲ, ಈತ ತಾನೇ ಸ್ವತಃ ಸಮುದ್ರ ಮಾರ್ಗಕ್ಕೆ ಏನಾಗ್ತಾನೆ ರೀ? ಸಮುದ್ರ ಮಾರ್ಗವನ್ನು, ಅಂದ್ರೆ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯಲು ಮುಂದಾಗ್ತಾನೆ ರೀ. ಬಟ್ ಆತ ಭಾರತವನ್ನು ತಲುಪಬೇಕಂತಲ್ಲ, ಅಂದರೆ ಭಯ ಇರುತ್ತೆ ಎಲ್ಲರಿಗೆ. ಅಂದರೆ ಎಕ್ಸಾಂಪಲ್ ನೋಡ್ರಿ, ಈಗ ಅಲ್ಲಿ ಹಗಲು ಯಾವುದೋ ಗೊತ್ತಾಗಲ್ಲ, ರಾತ್ರಿ ಯಾವುದೋ ಗೊತ್ತಾಗಲ್ಲ, ಅಲ್ಲಿ ರೂಟೇ ಗೊತ್ತಾಗಲ್ಲ. ಅರ್ಥ ಆಯ್ತಾ? ಹಾಗಾಗಿ ನಾವಿಕರಲ್ಲಿ ಪ್ರೋತ್ಸಾಹವನ್ನು ತುಂಬಲು ತಾನೇ ಏನು ಮಾಡಿದ ಅಂತಂದ್ರೆಗಿನ ಲಿಸ್ಬನ್ನಿಂದ, ನೋಡ್ರಿ, ಈ ಲಿಸ್ಬನ್ನಿಂದ ಒಂದು ಸೆಕೆಂಡ್ ಕರೆಕ್ಟ್ ಹೇಳ್ತೇನೆ ನೋಡ್ರಿ, ಲಿಸ್ಬನ್ನಿಂದ ಪ್ರಯಾಣ ಆರಂಭಿಸಿದ. ಅಲ್ಲಿಂದ ಜಿಬ್ರಾಲ್ಟರ್ ಜಲಸಂಧಿಗೆ ದಾಟಿದ. ಜಿಬ್ರಾಲ್ಟರ್ ಜಲಸಂಧಿಯನ್ನು ದಾಟಿ ಮೆಡಿಟೇರಿಯನ್ ಸಮುದ್ರದ ಮೂಲಕ ಆಫ್ರಿಕಾದ ಮೊರಾಕ್ಕೋ ದೇಶಕ್ಕೆ ಏನಾದಿತ್ತ ಹೋಗಿದ್ದ. ಮೊರಾಕ್ಕೋ ದೇಶಕ್ಕೆ ಹೋಗಿದ್ದ ನೋಡ್ರಿ. ಯಾರು? ಈ ಹೆನ್ರಿ. ಎಕ್ಸಾಮಲ್ಲಿ ಕೇಳ್ತಾರೆ, ಏನು ಕೇಳ್ತಾರೆ ಅಂತಂದರೆ ನೌಕಾಯಾನ ಸುರಕ್ಷಾ ಎಂದು ಪ್ರತಿಪಾದಿಸಿದ ಯುರೋಪಿಯನ್ ಮೊದಲಿಗೆ ಯಾರು ಅಂತ ಕೇಳ್ತಿರ್ತಾರೆ. ಅಂದ್ರೆ ಎಲ್ಲರೂ ಏನು ಮಾಡಿದ್ರು, ನೌಕಾಯಾನ ಸುರಕ್ಷಾ ಅಲ್ಲ, ನೌಕಾಯಾನ ಅನ್ನೋದು ಬಹಳ ಡೇಂಜರ್ ಅಂತ ತಿಳ್ಕೊಂಡಿದ್ರು. ಬಟ್ ಅದನ್ನು ನೌಕಾಯಾನ ಡೇಂಜರ್ ಅಲ್ಲ ಅಂತ ಪ್ರೂವ್ ಮಾಡಿದವರು ಯಾರಂದ್ರಿಗಿನ ಈ ಒಂದು ಹೆನ್ರಿ. ಅಥವಾ ಹಿಂಗೆ ಕೇಳ್ಬೋದು, ನಾವಿಕರಲ್ಲಿ ಧೈರ್ಯ ತುಂಬಿದ ಯುರೋಪಿಯನ್ ರಾಜ ಯಾರು ಅಂತ ಕೇಳ್ಬೋದು. ಯಾರು? ಹೆನ್ರಿ. ಹಾಗಾದರೆ ನ್ಯಾವಿಗೇಟರ್ ಎಂಬ ಬಿರುದು ಯಾರಿಗಿತ್ತು? ಹೆನ್ರಿಗಿತ್ತು. ಹಾಗಾದರೆ ನ್ಯಾವಿಗೇಟರ್ ಅಂದರೆ ಏನು? ನ್ಯಾವಿಗೇಟರ್ ಅಂದರೆ ಈ ಸಮುದ್ರ ಅಥವಾ ಸಾಗರಗಳಲ್ಲಿ ಸಂಚರಿಸುತ್ತಾ ಒಂದು ಹೊಸ ಸಂಶೋಧನೆ ಏನು ಕೈಗೊಳ್ತಾರಲ್ಲ, ಅವ್ರಿಗೆ ಏನಂತ ಕರೀತಾರೆ? ನ್ಯಾವಿಗೇಟರ್ ಅಂತ ಕರೀತಾರೆ. ಅಂದ್ರೆ ಸಾಗರ ಸಮುದ್ರಗಳಲ್ಲಿ ಸಂಚರಿಸಿ ಸಂಶೋಧನೆ ಏನು ಕೈಗೊಳ್ತಾರಲ್ಲ ಅವರಿಗೆ ನ್ಯಾವಿಗೇಟರ್ ಅಂತ ಕರೀತಾರೆ. ಹಾಗಾದರೆ ನ್ಯಾವಿಗೇಟರ್ ಅನ್ನೋಂಥ ಬಿರುದು ಕೇಳ್ತಾರೆ ಎಕ್ಸಾಮಲ್ಲಿ, ಇದು ಗೊತ್ತಿರಬೇಕು. ಇದು ಭಾಳ ಮೋಸ್ಟ್ ಇಂಪಾರ್ಟೆಂಟ್. ನೌಕಾ ಶಾಲಾ ತರಬೇತಿ ಕೇಂದ್ರ. ಓಕೆ, ಹಾಗಾದರೆ ಈತ ಪ್ರಯಾಣ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಲಿಸ್ಬನ್ನಿಂದ ಪ್ರಯಾಣ ಆರಂಭಿಸಿದ, ಜಿಬ್ರಾಲ್ಟರ್ ಜಲಸಂಧಿಯನ್ನು ದಾಟಿದ, ನೆಕ್ಸ್ಟ್ ಮೆಡಿಟೇರಿಯನ್ ಸಮುದ್ರವನ್ನು ದಾಟಿದ, ಆಫ್ರಿಕಾ ಖಂಡವನ್ನು ತಲುಪಿ ಆಫ್ರಿಕಾ ಖಂಡದಲ್ಲಿ ಬರ್ತಕ್ಕಂಥ ಈ ಮೊರಾಕ್ಕೋ ದೇಶಕ್ಕೆ ಭೇಟಿ ಕೊಟ್ಟಿದ್ದ. ಹಾಗಾದರೆ ಎಕ್ಸಾಮಲ್ಲಿ ಕೇಳ್ತಾರೆ, ಹೆನ್ರಿಯು ತನ್ನ ಸಮುದ್ರ ಮಾರ್ಗವನ್ನು ಈ ಕೆಳಗಿನ ಯಾವ ಜಲಸಂಧಿ ಮುಖಾಂತರ ಪ್ರಯಾಣಿಸಿದ, ಯಾವ ಸಾಗರದಲ್ಲಿ ಪ್ರಯಾಣಿಸಿದ, ಆಫ್ರಿಕಾದ ಯಾವ ದೇಶಕ್ಕೆ ಭೇಟಿ ಕೊಟ್ಟಿದ್ದ ಅಂತ ಕೇಳ್ಬೋದು. ಮೊರಾಕ್ಕೋ ದೇಶಕ್ಕೆ. ಇದು ನೆನಪಿರಲಿ. ಹಾಗಾದರೆ ಮತ್ತೆ ಮುಂದೆ ನೋಡೋಣ. ಇಲ್ಲಿ ಎರಡನೇ ಜಾನ್ ಅಂತ ನೆನ್ಪಿಟ್ಕೋಬೇಕು. ಮತ್ತೆ ಎರಡನೇ ಜಾನ್ ಯಾರಿಗೆ ಸಹಾಯ ಮಾಡ್ತಾನಪ್ಪ ಅಂತಂದ್ರೆ, ಹೆಲ್ಪ್ ಮಾಡ್ತಾನಂದ್ರೆ, ಇಲ್ಲಿ ಬರ್ತಲೋಮಿಯ ಡಯಾಜ್ ನೋಡ್ರಿ. ಬರ್ತಲೋಮಿಯ ಡಯಾಜನಿಗೆ ಹೆಲ್ಪ್ ಮಾಡ್ತಾನೆ ರೀ. ಈ ಬರ್ತಲೋಮಿಯ ಡಯಾಜ್ ಅನ್ನೋಂಥ ವ್ಯಕ್ತಿ 1487ರಲ್ಲಿ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯಲು ಈತ ಮುಂದಾಗ್ತಾನೆ ರೀ. ಲಿಸ್ಬನ್ನಿಂದ ಜಿಬ್ರಾಲ್ಟರ್ ಜಲಸಂಧಿ, ಇಲ್ಲಿಂದ ಮೊರಾಕ್ಕೋ ತೀರದ ಅಂದರೆ ಕೋಸ್ಟಲ್ ಏರಿಯಾದ ಜೊತೆಗೆ ಅಂದರೆ ಪಕ್ಕದಲ್ಲಿ. ಆ ನಂತರ ಈತ ಎಲ್ಲಿ ಈ ಆಫ್ರಿಕಾದ ತುತ್ತ ತುದಿಯನ್ನು ಏನು ಮಾಡ್ತಾನೆ ರೀ? ತಲುಪ್ತಾನೆ ರೀ. ಈ ತುತ್ತ ತುದಿಯನ್ನು ತಲುಪ್ತಾನೆ ರೀ. ಆಫ್ರಿಕಾದ ತುತ್ತ ತುದಿಯನ್ನು ತಲುಪಿ ಅಲ್ಲಿಂದ ಮುಂದೆ ಹೋಗದೆ ಈತ ಆ ಒಂದು ತುತ್ತ ತುದಿಗೆ ಕೇಪ್ ಆಫ್ ಸ್ಟರ್ಮ್ ನೋಡ್ರಿ. ಕೇಪ್ ಆಫ್ ಸ್ಟರ್ಮ್ಸ್ ಅಂತೇಳಿ ಕೇಸಿ ಈತ ಹೆಸರಿಟ್ಟು ವಾಪಸ್ ಆಗ್ತಾನೆ ರೀ. ಅಂದರೆ ಬಿರುಗಾಳಿಯ ಭೂಸಿರ ಅಂತೇಳಿ ಕೇಸಿ ಈತ ಹೆಸರಿಟ್ಟು ವಾಪಸ್ ಆಗ್ತಾನೆ. ಹಾಗಾದರೆ ಮುಂದೆ ಇನ್ನೂ ಯಾರ್ಯಾರು ಹೋಗ್ತಾರೆ ಅಂತಂದರೆ, ಮತ್ತು ಈ ಕೊಲಂಬಸ್ ಕೂಡ ಹೋಗ್ತಾನೆ ರೀ. ಇನ್ನು ನಾವು ಕೌಂಟ್ ಮಾಡ್ಕೊಳ್ಳೋದಾದರೆ ಇಂಪಾರ್ಟೆಂಟ್ ನಾವಿಕರು ಯಾರು ಅನ್ನೋದಾದರೆ ಕೊಲಂಬಸ್. 1 ಸೆಕೆಂಡ್ ಸ್ನೇಹಿತರೆ, ಇದು ತೆಗೆದೇ ಇದು ಅರ್ಥ ಆಯ್ತಲ್ಲ. ಫಸ್ಟ್ ಹೆನ್ರಿ ನೆನ್ಪಿಡ್ಗೋರಿ, ಆನಂತರ ಎರಡನೇ ಜಾನ್ ನೆನ್ಪಿಡ್ಗೋರಿ, ಬರ್ತಲೋಮಿಯ ಡಯಾಜ್ ನೆನ್ಪಿಡ್ಗೋರಿ. ಬರ್ತಲೋಮಿಯ ಡಯಾಜ್ ಯಾವ ತುದಿಯನ್ನು ತಲುಪಿದ್ದ ಅಂದ್ರಿಗಿನ ಆಫ್ರಿಕಾದ ತುತ್ತ ತುದಿ ಅಂತ ಹೇಳ್ಬೇಕು. ಯಾಕಂದ್ರೆ ಮತ್ತೆ ನೋಡೋಣ, ಮತ್ತೆ ಯಾರ್ಯಾರು ಮುಂದಾಗಿದ್ದರು ಭಾರತವನ್ನು ಅಥವಾ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯಲು. ನೋಡ್ರಿ, ಇಲ್ಲಿ ಕೊಲಂಬಸ್ ಅಂತ ನೆನ್ಪಿಡ್ಗೋರಿ. ಇನ್ನೊಬ್ರು ಯಾರು? ಕೊಲಂಬಸ್.
ಈ ಕೊಲಂಬಸ್ ಏನು ಮಾಡ್ತಾನಂತಂದರೆ ಈತನ ಸ್ಟ್ರಾಟಜಿ ಚೇಂಜ್ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಏನು ಮಾಡ್ತಾರೆ, ಆಫ್ರಿಕಾದ ತುತ್ತ ತುದಿಯ ಮೂಲಕ ಭಾರತವನ್ನು ಕಂಡುಹಿಡಿಬೇಕಂತ ಪ್ರಯತ್ನ ಪಟ್ಟರೆ ಈತ ಸ್ಟ್ರಾಟಜಿ ಚೇಂಜ್ ಇರ್ತಿತ್ತಂದೆ. ಈತ ಆಟ್ಲಾಂಟಿಕ್ ಸಾಗರದ ಮೂಲಕ ಭಾರತವನ್ನು ಕಂಡುಹಿಡಿಯಲು ಮುಂದಾಗ್ತಾನೆ ರೀ. ಅಂದರೆ ಎಕ್ಸಾಂಪಲ್ ನೋಡ್ರಿ, ನಿಮ್ಗೆ ಮ್ಯಾಪ್ ನೋಡ್ರಿ ಗೊತ್ತಾಗುತ್ತೆ. ಆಟ್ಲಾಂಟಿಕ್ ಸಾಗರದಿಂದ ಹೋದರೆ ನಾವು ಈ ಒಂದು ಉತ್ತರ ಅಮೇರಿಕ ಖಂಡವನ್ನು ದಾಟಿದರೆ ನೆಕ್ಸ್ಟ್ ಬರೋದೇ ಅಲ್ಲಿ ಇಂಡಿಯಾ, ಅಂದರೆ ಜಪಾನ್, ಈ ಥರ ದೇಶಗಳಿಗೆ ಏನು ಹೋಗ್ತೀವಿ ನಾವು ಎಂಟ್ರಿ ಕೊಡ್ತೀವಿ. ಎಕ್ಸಾಂಪಲ್ ಈ ರೀತಿ ಇದೆ ತಿಳ್ಕೊರಿ. ಹಿಂಗೆ ಹೋಗ್ತಾ ಇದ್ರೆ ಏನಾಗ್ತದೆ, ಒಂದಿನ ನಾವು ಇಂಡಿಯಾಕ್ಕೆ ರೀಚ್ ಆಗ್ತೇವೆ. ಯಾಕಂದರೆ ಭೂಮಿ ಏನಾಗಿದೆ, ದುಂಡಾಗಿದೆ. ಅವನು ಅಟ್ಲಾಂಟಿಕ್ ಸಾಗರದ ಮೂಲಕ ಪ್ರಯಾಣವನ್ನು ಬೆಳೆಸ್ಬೇಕತ್ತನ್ರಿ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಆದರೆ ಇಲ್ಲೇನಾಗುತ್ತೆ ಅಂದರೆ ಅಟ್ಲಾಂಟಿಕ್ ಸಾಗರದ ಅಲ್ಲಿ ಅವನು ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಆ ಒಂದು ಮಾರ್ಗ ಬದಲಾಗಿ ಅವನು ಬೇರೆ ಕಡೆ ಏನಾಗ್ತಾನೆ ರೀ, ಹೋಗ್ಬಿಡ್ತಾನೆ ರೀ. ನೋಡ್ರಿ ಯಾವ ರೀತಿಯಪ್ಪ ಅಂತಂದ್ರೆ, ಇವನು ಕೆರೇಬಿಯನ್ ಒಂದು ದ್ವೀಪವನ್ನು ತಲುಪ್ತಾನೆ ರೀ. ಕೆರೇಬಿಯನ್ ದ್ವೀಪ ನೋಡ್ರಿ, ಇಂಪಾರ್ಟೆಂಟ್ ನೆನ್ಪಿಟ್ಕೋರಿ. ಅವನು ಭಾರತವನ್ನು ಕಂಡುಹಿಡಿಯಲು ಅಥವಾ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯಲು ಅಟ್ಲಾಂಟಿಕ್ ಸಾಗರವನ್ನು ಮೂಲಕ ಅವನು ಪ್ರಯಾಣ ಬೆಳೆಸಿದ್ದ. ಬಟ್ ಅಲ್ಲಿ ಆ ಒಂದು ದಾರಿ ತಪ್ಪಿ ಏನು ಮಾಡಿದಪ್ಪ ಅಂತಂದ್ರಿಗಿನ ಕೆರೇಬಿಯನ್ ದ್ವೀಪಕ್ಕೆ ಹೋದ. ಕೆರೇಬಿಯನ್ ದ್ವೀಪದಲ್ಲಿರ್ತಕ್ಕಂಥ ಈ ಜನರನ್ನು ನೋಡಿ ಈ ದ್ವೀಪಕ್ಕೆ ಅವನು ಏನಂತ ಕರೆದ ಅಂದ್ರಿಗಿನ ವೆಸ್ಟ್ ಇಂಡೀಸ್. ನೋಡ್ರಿ, ವೆಸ್ಟ್ ಇಂಡೀಸ್ ಅಂತ ಕರಿತೇನೆ ರೀ. ಅರ್ಥ ಆಯ್ತಾ? ವೆಸ್ಟ್ ಇಂಡೀಸ್ ನೋಡ್ರಿ. ಹಾಗಾದ್ರೆ ಕೆರಿಬಿಯನ್ ದ್ವೀಪವನ್ನು ನಾವೇನಂತ ಕರಿತೀವಿ ಈಗ? ವೆಸ್ಟ್ ಇಂಡೀಸ್ ಕರೆದವ್ರು ಯಾರು? ಕಂಡಿಡಿದವ್ರು ಯಾರು? ಕೊಲಂಬಸ್. ಓಕೆ, ನೆಕ್ಸ್ಟ್ ಇನ್ನೊಂದು ಡೌಟ್ ಇರುತ್ತೆ ನಿಮಗೆ. ಏನು ಡೌಟ್ ಇರುತ್ತೆ ಅಂತಂದರೆ, ಹಾಗಾದ್ರೆ ಸರ್ ಅಮೇರಿಕಾವನ್ನು ಕಂಡಿಡಿದವ್ರು ಯಾರು? ಕೊಲಂಬಸ್. ಹಾಗಾದರೆ ಅದಕ್ಕೆ ಅಮೇರಿಕಾ ಅಂತ ಯಾಕೆ ಹೆಸರು ಬಂತು? ನೋಡ್ರಿ, ಇಲ್ಲೊಂದು ಲಾಜಿಕ್ ಇದೆ, ತಿಳ್ಕೊಬೇಕು. ಅಮೇರಿಗೋ ಮೆಸ್ಪುಸ್ಸಿ ಅಂತ ತಿಳ್ಕಿಸಿದ್ದ. ಅಮೇರಿಗೋ ಮೆಸ್ಪುಸ್ಸಿ. ಈ ಅಮೇರಿಗೋ ಮೆಸ್ಪುಸ್ಸಿ ಅನ್ನುವಂಥ ಸಾಹಸಿ ನಾವಿಕ ಏನು ಮಾಡ್ತಾನಂತಂದರೆ, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ದೇಶಗಳಿಗೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯಲು ಆತ ಮುಂದಾಗ್ತಾನೆ ರೀ, ಅಂದ್ರೆ ಪ್ರಯಾಣ ಬೆಳೆಸ್ತಾನೆ ರೀ. ಬಟ್ ಆತ ದಾರಿ ತಪ್ಪಿ ಎಲ್ಲಿ ಹೋಗ್ತಾನೋ ಗೊತ್ತಿಲ್ಲ, ಎಲ್ಲಿ ಹೋಗಿದ್ನೋ ಕೂಡ ಗೊತ್ತಿಲ್ಲ. ಹಾಗಾಗಿ ಆತನ ಜೋಡಿ ಹೋಗಿರ್ತಕ್ಕಂಥ ಸಂಗಡಿಗರು ಒಂದು ದಿನ ಯುರೋಪ್ಗೆ ಏನಾಗ್ತಾರೆ, ಯುರೋಪ್ ದೇಶಕ್ಕೆ ವಾಪಸ್ ಬರ್ತಾರೆ. ಆವಾಗ ಆತನನ್ನು ಹುಡುಕಲು ಈ ಕೊಲಂಬಸ್ಸು ಆ ಸಂಗಡಿಗರೊಂದಿಗೆ ಈತ ಪ್ರಯಾಣ ಮಾಡಿರ್ತಕ್ಕಂಥ ದಾರಿಯಲ್ಲಿ ಹೋಗ್ತಾನೆ. ಆ ದಾರಿಯಲ್ಲಿ ಹೋಗಬೇಕಾದ್ರೆ ಈತ ಏನು ಕಂಡಿಡಿದ, ಒಂದು ದ್ವೀಪವನ್ನು ಕಂಡಿಡಿದ. ಆ ದ್ವೀಪವನ್ನು ಕಂಡಿಡಿರ್ತಕ್ಕಂಥ ದ್ವೀಪಕ್ಕೆ ಈ ಅಮೇರಿಗೋ ಮೆಸ್ಪುಸ್ಸಿ ಅದೇ ಮಾರ್ಗದಲ್ಲಿ ಹೋಗಿದ್ನ ಅನ್ನೋ ಕಾರಣಕ್ಕಾಗಿ ಆ ಒಂದು ದ್ವೀಪಕ್ಕೆ ಏನು ಹೆಸರಿಡಲಾಯಿತು? ಅಮೇರಿಕಾ ಅನ್ನೋಂಥ ಹೆಸರಿಡಲಾಯಿತು. ಹಾಗಾದರೆ ಅಮೇರಿಕಾವನ್ನು ಕಂಡಿಡಿದವ್ರು ಯಾರು ಅಂತ ಕೇಳಿದ್ರೆ ನೀವು ಕೊಲಂಬಸ್ಸನ್ನೇ ಹಾಕಬೇಕು. ಓಕೆ, ಅದಕ್ಕೆ ರೀಸನ್ ಏನಂದ್ರೆ, ಇವನು ಕಂಡುಹಿಡಿದಿರ್ತಕ್ಕಂಥ ದ್ವೀಪದಲ್ಲಿ ಇವನು ಏನಾಗಿದ್ದ, ಅಮೇರಿಗೋ ಮೆಸ್ಪುಸ್ಸಿ ಅದೇ ದ್ವೀಪದ ಮೂಲಕ ಹೋಗಿ ಅವನು ಮಿಸ್ ಆಗಿದ್ದ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ನಾವು ಮತ್ತೆ ಡಿಸ್ಕಷನ್ ಮಾಡೋಣ. ನೋಡಿ, ಈಗ ನಿಜವಾದ ಹೀರೋನ ಬಗ್ಗೆ ತಿಳ್ಕೊಬೇಕಾ? ವಾಸ್ಕೋಡ ಗಾಮ. ನೋಡ್ರಿ, ಮತ್ತೊಬ್ಬ ಯಾರು? ವಾಸ್ಕೋಡ ಗಾಮ. ಈ ವಾಸ್ಕೋಡ ಗಾಮನಿಗೆ ಎಲ್ಪ್ ಮಾಡಿದ ರಾಜ ಯಾರಂತ ಕೇಳ್ತಾರೆ ಎಕ್ಸಾಮಲ್ಲಿ. ಈ ರಾಜ ಯಾರಂದ್ರೆ ಎಮ್ಯಾನ್ಯುವೆಲ್. ಈ ರಾಜ ಎಲ್ಪ್ ಮಾಡಿರ್ತಕ್ಕಂಥದ್ದು. ಹಾಗಾದ್ರೆ ಈತ 1497ರಲ್ಲಿ ಪ್ರಯಾಣ ಬೆಳೆಸ್ತಾನೆ ಲಿಸ್ಬನ್ನಿಂದ ಪ್ರಯಾಣ ಬೆಳೆಸ್ತಾನೆ. ಅಲ್ಲಿಂದ ಸೀದಾ ಆಫ್ರಿಕಾದ ತುತ್ತ ತುದಿಯನ್ನು ದಾಟಿ ಇಲ್ಲೊಬ್ಬ ಅರಬ್ ವರ್ತಕ, ನಿಮಗೆ ಗೊತ್ತಿರಬೇಕು, ಅರಬ್ ವರ್ತಕನಾಗಿರ್ತಕ್ಕಂಥ ಅಬ್ದುಲ್ ಮೆಜೀದ್. ನೋಡ್ರಿ, ಅಬ್ದುಲ್ ಮೆಜೀದ್. ಈ ಅಬ್ದುಲ್ ಮೆಜೀದನ್ನ ಸಹಾಯದಿಂದ ಈತ 1498 ಮೇ 17ಕ್ಕೆ ಕೇರಳ ರಾಜ್ಯ ಅಥವಾ ಮಲಬಾರ್ ತೀರ, ನೋಡ್ರಿ, ಈ ಕೇರಳ ರಾಜ್ಯದ ಕಲ್ಲಿಕೋಟೆ ಅಥವಾ ಕಪಾಡ ಗ್ರಾಮಕ್ಕೆ ಬಂದು ತಲುಪ್ತಾನೆ. ನೋಡ್ರಿ, ಹಾಗಾದ್ರೆ ಇದು ಭಾಳ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಕೇಳಿರಿ, ಎಷ್ಟೋ ಬೇರೆ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು. ಡೇಟ್ ಇಂಪಾರ್ಟೆಂಟ್, 1498 ಮೇ 17. ಹಾಗಾದರೆ ಇಲ್ಲಿ ಎಕ್ಸಾಮಲ್ಲಿ ಮತ್ತೆ ಏನು ಕೇಳ್ತಾರೆ ಅಂತಂದರೆ, ಕಲ್ಲಿಕೋಟೆಯಲ್ಲಿ ಯಾರು ರಾಜ ಇದ್ರು ಅಂತ ಕೇಳ್ತಾರೆ. ಕಲ್ಲಿಕೋಟೆಯಲ್ಲಿ ಜಾಮೋರಿನ್ ಅಂತಿದ್ದ ಅಥವಾ ಮಾನವಿಕ್ರಮ ಈತ ಹಿಂದೂ ರಾಜ. ಈತ ಏನು ಮಾಡಿದ ಅಂದ್ರಿಗಿನ
ಸ್ವಾಗತಿಸಿದ. ವಾಸ್ಕೋಡ ಗಾಮನನ್ನು ಏನು ಮಾಡಿದ? ಸ್ವಾಗತಿಸಿದ. ಇನ್ನು ಈತ ಎಷ್ಟು ಜನ ಸಂಗಡಿಗರೊಂದಿಗೆ ಹೋಗಿದ್ದ ಅಂದ್ರೆ 118 ಜನ ಸಂಗಡಿಗರೊಂದಿಗೆ ಹೋಗಿದ್ದ. 4 ಹಡಗುಗಳ ಮೂಲಕ ಈತ ಪ್ರಯಾಣಿಸಿದ್ದ. 4 ಹಡಗುಗಳ ಮೂಲಕ ಪ್ರಯಾಣಿಸಿದ್ದ. ಆ 4 ಹಡಗುಗಳಲ್ಲಿ ಈತ ಇರತಕ್ಕಂಥ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಹಡಗು ಬಗ್ಗೆ ಏನಪ್ಪ ಅಂತಂದ್ರೆ ಸಾಹೋ ಗೆಬ್ರಿಯಲ್ ಅಂತ ತಿಳ್ಕಿ. ಸಾಹೋ ಗೆಬ್ರಿಯಲ್ ಹಡಗಿನಲ್ಲಿ ವಾಸ್ಕೋಡ ಗಾಮ ಇರ್ತಾನೆ. ಆನಂತರ ಸಾಹೋ ಮಿಗಾಲ್, ಸಾಹೋ ಬೋರಿಯೋ, ಸಾಹೋ ರಫೇಲ್ ಈ ಹಡಗುಗಳ ಮೂಲಕ ಇವರು ಭಾರತವನ್ನು ಪ್ರವೇಶಿಸ್ತಾರೆ. ಎಕ್ಸಾಮಲ್ಲಿ ಏನು ಕೇಳ್ತಾರಂತಂದ್ರೆ ಇದ್ರ ಮೇಲೆ ಪ್ರಶ್ನೆ ಕೇಳ್ತಾರೆ. ಏನು ಪ್ರಶ್ನೆ ಅಂತಂದ್ರೆ ಭಾರತವನ್ನು ತಲುಪಿದ ಮೊಟ್ಟ ಮೊದಲ ಯುರೋಪಿಯನ್ ಹಡಗು ಯಾವುದು ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ಭಾರತವನ್ನು ತಲುಪಿದ ಮೊಟ್ಟ ಮೊದಲ ಯುರೋಪಿಯನ್ ಹಡಗು ಯಾವುದಂದ್ರೆ ಸಾಹೋ ಗೆಬ್ರಿಯಲ್. ಹಾಗಾದ್ರೆ ವಾಸ್ಕೋಡ ಗಾಮ ಯಾವ ಹಡಗಿನ ಮೂಲಕ ಪ್ರಯಾಣ ಮಾಡಿದ ಅಂತಂದ್ರೆ ಸಾಹೋ ಗೆಬ್ರಿಯಲ್. ಯಾವ ರಾಜನ ಸಹಾಯದಿಂದ ಅಂದ್ರೆ ಎಮ್ಯಾನ್ಯುಯಲ್ ಸಹಾಯದಿಂದ. ಇನ್ನು ಈ ಒಂದು ಯಾವ ಮಾರ್ಗದ ಮೂಲಕ? ಲಿಸ್ಬನ್, ಆಫ್ರಿಕಾದ ತುದಿಯಾಗಿರ್ತಕ್ಕಂಥ ಆ ಕೇಫ್ ಆಫ್ ಸ್ಟರ್ಮ್ ಇತ್ತಲ್ಲ, ಆ ಕೇಫ್ ಆಫ್ ಸ್ಟರ್ಮನ್ನು ಈತ ಕೇಫ್ ಆಫ್ ಗುಡ್ ಹೋಪ್ ಅಂತ ಕೇಳಿಸಿ ಅದೇ ಮಾರ್ಗದ ಮೂಲಕ ಅಲ್ಲಿ ಆ ಅರಬ್ಬಿ ಸಮುದ್ರದಲ್ಲಿರ್ತಕ್ಕಂಥ ಅಬ್ದುಲ್ ಮೆಜೀದನ ಸಹಾಯದಿಂದ ಈತ ಅಬ್ದುಲ್ ಮೆಜೀದ್ ಈತ ಒಬ್ಬ ಅರಬ್ ವರ್ತಕ ಈತ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಎಂದು ಮೇ 17ಕ್ಕೆ 1498. ನೆಕ್ಸ್ಟ್ ಯಾರಿದ್ರಲ್ಲಿ ಕೇರಳದ ರಾಜ ಯಾರು? ಜಾಮೋರಿನ್ ಅಥವಾ ಮಾನವಿಕ್ರಮ. ಓಕೆ, ಇಷ್ಟು ಗೊತ್ತಿರಬೇಕು. ಇದೇ ಅಲ್ಲ ದೆಹಲಿಗೆ ಯಾರಿದ್ರು ಅಂತ ಕೇಳ್ತಿರ್ತಾರೆ. ದೆಹಲಿಯಲ್ಲಿ ಯಾವ ಮನೆ? ದೆಹಲಿ ಸುಲ್ತಾನರಲ್ಲಿ ಆಳ್ತಕ್ಕಂಥ ಮನೆತನ ಯಾವುದು? ಲೂದಿ ಸಂತತಿಯಲ್ಲಿ ಯಾರು ರಾಜ ಇದ್ದರು? ಸಿಕಿಂದರ್ ಲೂದಿ ಇದ್ದ. ಅಷ್ಟೇ ಯಾಕೆ, ವಿಜಯನಗರ ಸಾಮ್ರಾಜ್ಯದ ಅರಸರು ಯಾರಿದ್ರು ಕೇಳ್ತಾರೆ. ವಾಸ್ಕೋಡ ಗಾಮ ಭಾರತಕ್ಕೆ ಬಂದಾಗ ವಿಜಯನಗರ ಸಾಮ್ರಾಜ್ಯದ ಅರಸರು ಯಾರಾಗಿದ್ದರು? ಸಾಳವ ನರಸಿಂಹ ಇದ್ದ. ಬಹುಮನಿ ಅರಸರು ಯಾರಾಗಿದ್ದರು ನೋಡ್ರಿ. ಅಲ್ಲಿ ಈ ಫಿರೋಜ್ ಶಾ ಇದ್ದ ಅಂತ ಕೂಡ ಗೊತ್ತಿರಬೇಕು. ಫಿರೋಜ್ ಶಾನು ಕೂಡ ಆಡಳಿತದಲ್ಲಿ ಇರ್ತಕ್ಕಂಥ. ಈ ರೀತಿ ಕೇಳ್ತಿರ್ತಾರೆ, ಸ್ವಲ್ಪ ನೀವು ನೆನ್ಪಿಡ್ಕೋಬೇಕು. ಇದು ತುಂಬ ಇಂಪಾರ್ಟೆಂಟ್. ಜಾಮೋರಿನ್. ಇನ್ನು ಜಾಮೋರಿನ್ ಏನು ಮಾಡಿದಪ್ಪ ಅಂದ್ರೆ ವ್ಯಾಪಾರಕ್ಕೆ ಅನುಮತಿ ಕೊಟ್ಟ. ಹಾಗಾಗಿ ವಾಸ್ಕೋಡ ಗಾಮ ತನ್ನ ಪ್ರಯಾಣದ ಖರ್ಚು ಏನೈತಲ್ಲ ಆ ಖರ್ಚನ್ನು ತೆಗೆದ್ರೆ 60% ನೋಡ್ರಿ, ಅಥವಾ 60 ಪಟ್ಟು ಈತ ಲಾಭ ಪಡಿತೇನೆ ರೀ. ಅಂದರೆ ವಾಸ್ಕೋಡ ಗಾಮ ತನ್ನ ಪ್ರಯಾಣಕ್ಕೆ ಖರ್ಚು ಮಾಡಿರ್ತಕ್ಕಂಥದ್ದು ಏನಿದೆಯಲ್ಲ ಕಾಸ್ಟು, ಅದ್ರ ಮೇಲೆ ಅದ್ರ ದುಪ್ಪಟ್ಟು ಅಂದರೆ ಅಷ್ಟು 60 ಪಟ್ಟು ಏನು ಮಾಡಿದತ್ತ ಲಾಭವನ್ನು ಪಡ್ಕೊಳ್ತಾನೆ ರೀ. ಲಾಭವನ್ನು ವ್ಯಾಪಾರ ಮಾಡಿ ಲಾಭ ಪಡ್ಕೊಂಡಿರ್ತಕ್ಕಂಥದ್ದು. ಓಕೆ, ಆನಂತರ ಇಲ್ಲಿ ಮತ್ತೆ ಯಾರು ಬರ್ತಾರೆ ಅಂದರೆ ವಾಸ್ಕೋಡ ಗಾಮನ ನಂತರ ಇಲ್ಲಿ ಈ ಅಲ್ವರಿಸ್ ಪೆಡ್ರೋ ಕೆಬ್ರಲ್ ಅಂತ ತಿಳಿಸಿ. ಪೆಡ್ರೋ ಕೆಬ್ರಲ್ ಭಾರತಕ್ಕೆ ಬರ್ತಾನೆ ರೀ. ಇದ್ರ ಮೇಲೆ ಇವನ ಮೇಲೆ ಎಕ್ಸಾಮಲ್ಲಿ ಏನು ಕೇಳ್ತಾರೆ ಅಂದರೆ ಪೆಡ್ರೋ ಕೆಬ್ರಲ್ ಭಾರತಕ್ಕೆ ಬಂದ ಪೋರ್ಚುಗಲ್ ಎರಡನೇ ವ್ಯಕ್ತಿ ನೋಡ್ರಿ. ಹಾಗಾದರೆ ನೆನ್ಪಿಟ್ಕೋರಿಲ್ಲಿ ಏನು ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿದೆ. ಭಾರತಕ್ಕೆ ಭೇಟಿ ಕೊಟ್ಟ ಮೊಟ್ಟ ಮೊದಲ ಯುರೋಪಿಯನ್ ವ್ಯಕ್ತಿ ಯಾರಂದ್ರೆ ವಾಸ್ಕೋಡ ಗಾಮ. ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದಿರ್ತಕ್ಕಂಥ ದೇಶ ಯಾವುದಂದ್ರೆ ಪೋರ್ಚುಗಲ್ ರಾಜಧಾನಿ ಯಾವುದಂದ್ರೆ ಲಿಸ್ಬನ್. ವಾಸ್ಕೋಡ ಗಾಮನ್ ನಂತರ ಬಂದಿರತಕ್ಕಂಥ ವ್ಯಕ್ತಿ ಯಾರಂದ್ರಿಗಿನ ಪೆಡ್ರೋ ಕೆಬ್ರಲ್ 1499 ಬರ್ತಾನೆ ರೀ ಇವನು. ಬಟ್ ಇವನು ಬಂದ ನಂತರ ಇವನು ಏನು ಮಾಡ್ತಾನಂತಂದರೆ ಇವನು ವ್ಯಾಪಾರ ಮಾಡಬೇಕು. ಆದರೆ ಇವನು ಏನು ಮಾಡ್ತಾನೆ ರೀ? ಧರ್ಮ ಪ್ರಚಾರ ಮಾಡ್ತಾನೆ ರೀ. ಹಾಗಾಗಿ ಈ ಜಾಮೋರಿನ್ ಏನು ಮಾಡ್ತಾನಪ್ಪ ಅಂದರೆ ಇವನಿಗೆ ಹಿಂಸೆ ಕೊಡ್ತಾನೆ ರೀ. ಪೆಡ್ರೋ ಕೆಬ್ರಲ್. ಈ ಪೆಡ್ರೋ ಕೆಬ್ರಲ್ ಯಾರಿಗೆ ಹೇಳಿದ ಅಂತಂದ್ರೆ ಪೆಡ್ರೋ ಕೆಬ್ರಲ್ ಈ ವಿಷಯ ಈ ಹಿಂಸೆ ಕೊಡ್ತಕ್ಕಂಥ ಏನು ವಿಚಾರ ಐತಲ್ಲ ತನ್ನ ಫ್ರೆಂಡ್ ಆಗಿರ್ತಕ್ಕಂಥ ವಾಸ್ಕೋಡ ಗಾಮನಿಗೆ ಹೇಳಿದ. ವಾಸ್ಕೋಡ ಗಾಮ ಮತ್ತೆ 1502 ಅಕ್ಟೋಬರ್ ನೋಡ್ರಿ, ಈ ಅಕ್ಟೋಬರ್ 30ಕ್ಕೆ ಏನಾದ ರಿಟರ್ನ್ ಆದ. ಈ 1502ರಲ್ಲಿ ಭಾರತಕ್ಕೆ ಬಂದು ನಮ್ಮ ಫ್ರೆಂಡಿಗೆ ನೀ ಡಿಸ್ಟರ್ಬ್ ಮಾಡ್ತಿ ಅಂತ ಹೇಳಿಕೇಸಿ ಜಾಮೋರಿನೊಂದಿಗೆ ಏನು ಮಾಡಿದ? ಯುದ್ಧ ಮಾಡಿದ. ಆ ಜಾಮೋರಿನನ್ನು ಸೋಲಿಸಿ ಅದೇ ಒಂದು ಈ ಕೇರಳದ ಕೊಚ್ಚಿಯಲ್ಲಿ ಒಂದು ಕೋಟೆಯನ್ನು ಕೂಡ ನಿರ್ಮಿಸಿದ. ಇದು ನಿಮಗೆ ಗೊತ್ತಿರಬೇಕು. ಇನ್ನು ಈ ಪೆಡ್ರೋ ಕೆಬ್ರಲ್ ಬಗ್ಗೆ ಏನು ಗೊತ್ತಿರಬೇಕಪ್ಪ ಅಂದ್ರೆ ಮುಂದೆ ಇವನು ಏನು ಮಾಡ್ತಾನಂದ್ರೆ ಬ್ರೆಜಿಲ್ನನ್ನು ಕಂಡುಹಿಡಿತೇನೆ ರೀ. ಹೊಸ ದೇಶ ಏನೈತಲ್ಲ ಆ ಬ್ರೆಜಿಲ್ನ ಆವಿಷ್ಕಾರ ಮಾಡಿದ ಇವನೇ. ಯಾರು? ಪೆಡ್ರೋ ಕೆಬ್ರಲ್ ನೋಡ್ರಿ. ಹಾಗಾದರೆ ಈ ಮತ್ತೆ ವಾಸ್ಕೋಡ ಗಾಮ ಯಾವಾಗ ಬಂದ? 1502ರಲ್ಲಿ ಬರ್ತಾನೆ. ಕೊಚ್ಚಿಯಲ್ಲಿ ಏನು ಕೊಟ್ಟಿದ? ಒಂದು ಕೋಟೆಯನ್ನು ಕಟ್ತಾನೆ. ಬಟ್ ಇಲ್ಲಿ ಸಮಸ್ಯೆ ಉದ್ಭವ ಆಗಿದ್ದು ಯಾವಕ್ಕೆ ಅಂತಂದರೆ ಜಾಮೋರಿನಿಗೆ ಫಸ್ಟ್ ಅನುಮತಿ ಕೊಟ್ಟಿರ್ತಾನೆ.
ಬಟ್ ಇವರು ದುರಾಶೆ ಇರುತ್ತೆ ಯಾರಿಗೆ? ಪೋರ್ಚುಗೀಸರಿಗೆ. ಯಾಕಂದರೆ ಮೊದಲು ಯಾರು ಮಾಡ್ತಾಯಿದ್ರು? ಭಾರತಕ್ಕೆ ಯುರೋಪಿಯನರು ಬರುವ ಮುನ್ನ ಭಾರತದೊಂದಿಗೆ ವ್ಯಾಪಾರ ಅಥವಾ ಈ ಒಂದು ವಾಣಿಜ್ಯ ಸಂಬಂಧವನ್ನು ಯಾರು ಹೊಂದಿದ್ದರು ಅಂತಂದ್ರೆಗಿನ ಅರಬ್ಬರು ಹೊಂದಿದ್ದರು. ಹಾಗಾಗಿ ಈ ಅರಬ್ಬರನ್ನು ಇವ್ರು ಏನು ಮಾಡ್ತಾರೆ? ತಡೆ ಹಿಡಿತಾರೆ. ಜಾಮೂರಿನ ವ್ಯಾಪಾರ ಮಾಡಿದರೆ ಅದು ಪೋರ್ಚುಗೀಸರೊಂದಿಗೆ ವ್ಯಾಪಾರ ಮಾಡಬೇಕು, ಅರಬ್ಬರ ಜೋಡಿ ಅಲ್ಲ ಅಂತ ಹೇಳ್ಕೇಸಿ ಇಲ್ಲಿ ಇವನಿಗೆ ಈ ರೀತಿ ಕಟ್ಟುನಿಟ್ಟು ಏನು ಮಾಡ್ತಾರೆ? ಕೆಲವೊಂದು ಪಾಲಿಸಿಗಳನ್ನು ಹಾಕ್ತಾರೆ. ಅವನಿಗೇನಾಗಲ್ಲ, ಅದು ಲೈಕ್ ಆಗಲ್ಲ. ಹಾಗಾಗಿ ಮತ್ತೆ ಇವನು ಧರ್ಮ ಪ್ರಚಾರ ಮಾಡಿದ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಇವ್ರ ನಡುವೆ ಏನಾಯಿತು? ಕಾಂಟ್ರವರ್ಸಿ ಸ್ಟಾರ್ಟ್ ಆಯಿತು. ಈ ಕಾಂಟ್ರವರ್ಸಿ ಸ್ಟಾರ್ಟ್ ಆದಾಗ ಈ ಪೋರ್ಚುಗೀಸರು ಏನು ಮಾಡಿದ್ರು ಅಂತಂದರೆ ಜಾಮೂರಿನ ಅಪೋಸಿಟ್ ಆಗಿ ಕೇರಳ ರಾಜ್ಯದ ಆ ಕೊಚ್ಚಿಯಲ್ಲಿರ್ತಕ್ಕಂಥ ಒಬ್ಬ ರಾಜನ ಸಹಾಯ ತೊಗೊಂಡು ಜಾಮೂರಿನ ಯುದ್ಧ ಏನು ಮಾಡಿದರು? ವಾರ್ ಮಾಡಿದರು, ಅಂದರೆ ಯುದ್ಧ ಮಾಡಿದರು. ನಂತರ ಅಲ್ಲಿ ಒಂದು ಕೋಟೆ ಕೂಡ ಕಟ್ಟಿದರು. ಓಕೆ, ಇಷ್ಟು ಗೊತ್ತಿರಬೇಕು. ಇನ್ನು ಮುಂದೆ 1524ರಲ್ಲಿ ಈ ವಾಸ್ಕೋ ಡ ಗಾಮ ಮರಣವನ್ನು ಹೊಂದಿದ. ನೋಡ್ರಿ, ವಾಸ್ಕೋ ಡ ಗಾಮ ಮರಣ ಹೊಂದಿದ, ಇದು ನಿಮಗೆ ಗೊತ್ತಿರಬೇಕು. ವಾಸ್ಕೋ ಡ ಗಾಮ ಏನು ಮಾಡಿದ್ರೆ? ಮರಣ ಹೊಂದಿದ ಅಂತ ಗೊತ್ತಿರಬೇಕು. ಹಾಗಾದರೆ ಈ ಗ್ಯಾಪಲ್ಲಿ ಏನು ತಿಳ್ಕೊಳ್ಬೇಕಪ್ಪ ಅಂತಂದ್ರೆ, ಏನು ವಾಸ್ಕೋ ಡ ಗಾಮ ಏನೊಂದು ಸಿ ರೂಟನ್ನು ಕಂಡುಹಿಡಿದ್ನಲ್ಲ, ಒಂದು ಜಲಮಾರ್ಗವನ್ನು ಕಂಡುಹಿಡಿದ್ನಲ್ಲ, ಅದೇ ಜಲಮಾರ್ಗದಲ್ಲಿ ಇನ್ನೂ ಬೇರೆ ಬೇರೆ ಯುರೋಪಿಯನ್ ದೇಶಗಳು ಏನಾಗ್ತಾವ್ರಿ? ಅದೇ ಮಾರ್ಗದ ಮೂಲಕ ಭಾರತಕ್ಕೆ ವ್ಯಾಪಾರಕ್ಕೆ ಬರ್ತಾರೆ ರೀ. ಹಾಗಾದ್ರೆ ನೋಡಿರಿ, ಆಲ್ರೆಡಿ ಫಸ್ಟ್ ಬಂದವ್ರು ಯಾರಂತ ಗೊತ್ತಿದೆ? ನೋಡ್ರಿ, ತಡಿ ಒಂದು ಸೆಕೆಂಡ್, ಇಲ್ಲೇ ಹೋಗಿಬಿಡೋಣ. ನೋಡ್ರಿ, ಫಸ್ಟ್ ಯಾರು? ಪೋರ್ಚುಗೀಸರು. ಫಸ್ಟ್ ಯಾರ್ರೀ? ಪೋರ್ಚುಗೀಸರು. ಸೆಕೆಂಡ್ ಡಚ್ಚರು, ಡೇನರು, ಆನಂತರ ಫ್ರೆಂಚರು, ಒಂದು ಸೆಕೆಂಡ್ ಸರಿ, ಬ್ರಿಟಿಷರು, ಡೇನರು, ಫ್ರೆಂಚರು, ಇನ್ನು ಇವ್ರದ್ದೇನು ಇಂಪಾರ್ಟೆಂಟ್ ಇಲ್ಲ, ಆದರೂ ಸ್ವಲ್ಪ ನೆನ್ಪಿಡ್ಕೋರಿ. ಸ್ಪ್ಯಾನಿಷರು. ನೋಡಿರಿ, ಡಚ್ಚರು, ಬ್ರಿಟಿಷರು, ಡೇನರು ಇವು ಏನಿದಾವ್ರಿ? ಕ್ರಮವಾಗಿದಾವ್ರಿ. ಎಕ್ಸಾಮಲ್ಲಿ ಹುಡ್ರನ್ನ ಏನು ಮಾಡ್ತಾರೆ ಅಂತಂದರೆ ಕ್ರಮವಾಗಿ ಕೇಳ್ತಾರೆ. ಎಕ್ಸಾಮಲ್ಲಿ ಕ್ರಮವಾಗಿ ಕೇಳ್ತಕ್ಕಂಥದ್ದು. ನೋಡಿರಿ, ಕ್ರಮವಾಗಿ ಕೇಳಿದರೆ, ಕ್ರೊನಾಲಜಿಕಲ್ ಆರ್ಡರ್ ಕೇಳಿದರೆ ಹಿಂಗೆ ಹೇಳ್ಬೇಕು ನೀವು. ಫಸ್ಟ್ ಪೋರ್ಚುಗೀಸರು A, B, C, D, E, F, ಇದು ಕ್ರಮವಾಗಿ. ನೆಕ್ಸ್ಟ್ ಮತ್ತೆ ನಿರ್ಗಮನ ಕೇಳ್ತಾರೆ. ಅಂದ್ರೆ ಅವರು ಬಂದಿರತಕ್ಕಂಥ ಕ್ರಮ ಕೇಳಿದ್ರೆ ಅವರು ದೇಶ ಬಿಟ್ಟು ಹೋಗಿರ್ತಕ್ಕಂಥ ಕ್ರಮವನ್ನು ಕೇಳ್ತಿರ್ತಾರೆ. ಯಾರು ಫಸ್ಟ್ ಹೋದ್ರು, ಯಾರು ಸೆಕೆಂಡ್ ಹೋದ್ರು ಅಂತ ಹೇಳಿ. ಹಾಗಾದರೆ ಇದನ್ನು ನೆನ್ಪಿಡ್ಬೇಕಪ್ಪ ಅಂತಂದ್ರೆ ಒಂದು ಕೋಡ್ ಹೇಳ್ತೀನಿ, ನೆನ್ಪಿಡ್ಕೋರಿ. ಪೋರ್ಚುಗೀಸರು ಪಿ ಬರ್ಕೋರಿ. ಪಿ ಡಿ ಬಿ ಡಿ. ನೋಡ್ರಿ, ಪಿ ಅಂದ್ರೆ ಪೋರ್ಚುಗೀಸರು, ಡಿ ಅಂದ್ರೆ ಡಚ್ಚರು, ಬಿ ಅಂದ್ರೆ ಬ್ರಿಟಿಷರು, ಡಿ ಅಂದ್ರೆ ಡೇನರು, ಮತ್ತು ಫ್ರೆಂಚರು. ನೋಡ್ರಿ, ಪಿ ಡಿ ಬಿ ಡಿ ಎಫ್, ಇದು ಕೋಡ್ ನೆನ್ಪಿಡ್ಕೊಂಬಿಡ್ರಿ. ಪಿ ಡಿ ಬಿ ಡಿ ಎಫ್. ಪಿ ಅಂದರೆ ಪೋರ್ಚುಗೀಸರು, ಡಿ ಅಂದರೆ ಡಚ್ಚರು, ಬಿ ಅಂದರೆ ಬ್ರಿಟಿಷರು, ಡಿ ಅಂದರೆ ಡೇನರು, ಎಫ್ ಅಂದರೆ ಫ್ರೆಂಚರು. ಓಕೆ, ಹಾಗಾದರೆ ಇಲ್ಲಿ ನಿರ್ಗಮನ ಕೇಳಿದಾಗ ಭಾರತ ದೇಶವನ್ನು ಬಿಟ್ಟು ಹೋಗಿರ್ತಕ್ಕಂಥ ಯುರೋಪಿಯನ್ನರ ಕ್ರಮವನ್ನು ಬರೀರಿ ಅಂತ ಕೇಳಿದಾಗ ಅವಾಗ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಫಸ್ಟ್ ಯಾರನ್ನ ಬರಿಬೇಕು? ನೋಡಿರಿ, ಫಸ್ಟ್ ಯಾರು ದೇಶ ಬಿಟ್ಟು ಹೋದ್ರು ಅಂತಂದ್ರೆ ನಿಮ್ಗೆ ಕನ್ಫ್ಯೂಸ್ ಇರುತ್ತೆ, ಕ್ಲಿಯರ್ ಮಾಡ್ತಾ ಕೇಳ್ರಿ. ಫಸ್ಟ್ ದೇಶವನ್ನು ಬಿಟ್ಟು ಹೋಗಿರ್ತಕ್ಕಂಥವ್ರು ಯಾರು ಅಂದ್ರಿಗಿನ ಬ್ರಿಟಿಷರ್. ಫಸ್ಟ್ ದೇಶ ಬಿಟ್ಟು ಹೋದವ್ರು ಯಾರು? ಬ್ರಿಟಿಷರು. ಆನಂತರ ಡಚ್ಚರು, ಆನಂತರ ಫ್ರೆಂಚರು, ಆನಂತರ ಪೋರ್ಚುಗೀಸರು. ಓಕೆ, ಇದನ್ನು ಹೇಳ್ತಕ್ಕಂಥದ್ದು ಕ್ಲಿಯರ್ ಇದೆ ನೋಡ್ರಿ. ಇನ್ನೂ ನಿಮಗೆ ಕ್ಲಿಯರ್ ಮಾಡಿಸ್ತೀನಿ, ಒಂದು ಸೆಕೆಂಡ್. ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಬರೆದಿರ್ತೀನಿ ಮುಂದೆ, ಇಲ್ಲೇ ಬರಿತೀನಿ ತಡ್ರಿ. ಕೋಡ್ ಬರ್ಕೋರಿ. ನೋಡಿ, ಪೋರ್ಚುಗೀಸರು 1498 ಬರ್ತಾರೆ.
ಓಕೆ. 1961 ಇದ್ದರು. ಡಚ್ಚರು 1759 ಬರ್ತಾರೆ. ಹೌದು, ಸಾರಿ, ಒಂದು ಸೆಕೆಂಡ್ ರೀ. 1596 ಬರ್ತಾರೆ, 1759 ಹೋಗ್ತಾರೆ. ಬ್ರಿಟಿಷರು ಇಲ್ಲಿ ಸ್ವಲ್ಪ ಇಲ್ಲಿ ಅವ್ರು ಹೋಗಲ್ಲ, ನಾವು ಹೋಗ್ತಾರೆ ಅಂತ ಹೇಳಿದೆ. ಇಲ್ಲೊಂದು ಸ್ವಲ್ಪ ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ಬ್ರಿಟಿಷರು 1599 ಬರ್ತಾರೆ, 1947 ಹೋಗ್ತಾರೆ. ಓಕೆ. ಇನ್ನು ಡೇನರ್ ಬಿಡ್ರಿ, ಇವರು 1616 ಬರ್ತಾರೆ. ಬಟ್ ಕೆಲವೊಂದು 2 ವರ್ಷಗಳ ನಂತರ ಏನಾಗ್ತಾರೆ, ಇವರು ಚೀನಾ ಕಡೆ ಹೋಗ್ತಾರೆ. ಇಲ್ಲೆಲ್ಲ ಈ ತಮ್ಮ ಟ್ರೇಡಿಂಗ್ ಸ್ಟೇಷನ್ಗಳನ್ನು ಬ್ರಿಟಿಷರಿಗೆ ಮಾರಿ ಹೋಗ್ತಾರೆ ಅವ್ರು ನಮಗೆ ಮ್ಯಾಟ್ರ್ ಇಂಪಾರ್ಟೆಂಟ್ ಅಲ್ಲ. ಫ್ರೆಂಚರು 1664 ಬರ್ತಾರೆ, 1954 ಹೋಗ್ತಾರೆ. ಇಲ್ಲಿ ನಮಗೆ ಸಮಸ್ಯೆ ಏನು ಸಮಸ್ಯೆ ಆಗುತ್ತೆ ಅಂತಂದರೆ, ನೀವು ಹೇಳ್ತೀರಾ ಸರ್ ಡಚ್ಚರು ಅಂತ ಹೇಳ್ತೀರಿ, ಬಟ್ ಡಚ್ಚರು ನಮ್ಮ ಭಾರತ ದೇಶವನ್ನು ಬಿಟ್ಟು ತಮ್ಮ ತಾಯ್ನಾಡಿಗೆ ಹೋಗಲ್ಲ. ನೋಡ್ರಿ, ಇಲ್ಲಿ ಒಂದು ಬಿದಿರಾ ಕದನ ಅಂತ ಆಗುತ್ತೆ, ಬಿದಿರಾ ಅಥವಾ ಬಿದಿರಾ. 1759 ಏನಾಗುತ್ತೆ, ಒಂದು ಬ್ರಿಟಿಷರಿಗೂ ಮತ್ತು ಡಚ್ಚರಿಗೆ ಏನಾಗುತ್ತೆ, ಒಂದು ಕದನ ನಡೀತೆ. ಆ ಡಚ್ಚರ್ ಏನು ಮಾಡ್ತಾರಪ್ಪ ಅಂತಂದ್ರೆ ಸಂಪೂರ್ಣವಾಗಿ ಸೋಲ್ತಾರೆ ಬ್ರಿಟಿಷರೊಂದಿಗೆ. ಸೋತ ನಂತರ ಸೀದಾ ಇವ್ರು ಎಲ್ಲಿಗೆ ಹೋಗಲ್ಲ, ತಮ್ಮ ನೆದರ್ಲ್ಯಾಂಡಿಗೆ ಹೋಗಲ್ಲ. ಅವ್ರು ಎಲ್ಲಿ ಹೋದ್ರಂದ್ರಿಗಿನ ಈಸ್ಟ್ ಇಂಡೀಸ್ ದ್ವೀಪಕ್ಕೆ ಹೋಗ್ತಾರೆ. ಈಸ್ಟ್ ಇಂಡೀಸ್, ನೋಡ್ರಿ, ಈಸ್ಟ್ ಇಂಡೀಸ್ ದ್ವೀಪಕ್ಕೆ ಹೋಗ್ತಾರೆ. ಭಾರತ ಬಿಟ್ಟು ಅವರು ಸೀದಾ ಎಲ್ಲಿಗೆ ಹೋಗಲ್ಲ, ತಮ್ಮ ತಾಯ್ನಾಡಿಗೆ ಹೋಗಲ್ಲ, ಅವರು ಮೂಲ ನೆಲೆಗೆ ಹೋಗಲ್ಲ, ತಮ್ಮ ದೇಶಕ್ಕೆ ವಾಪಸ್ಸಾಗಲ್ಲ. ಬಟ್ ಅವರು ಇಲ್ಲಿ ಈಸ್ಟ್ ಇಂಡೀಸ್ ಅಂದರೆ ಯಾವುದು, ಆಗ್ನೇಯದಲ್ಲಿ ಬರ್ತಕ್ಕಂಥ, ಆಗ್ನೇಯ ದಿಕ್ಕಲ್ಲಿರ್ತಕ್ಕಂಥ ಸುಮತ್ರಾ, ಜಾವಾ, ಇಂಡೋನೇಷ್ಯಾ, ಮಲಾಕ್ಕಾ, ಅಂಬೋಯ್ನಾ ಇವೆಲ್ಲ ಏನಿದಾವಲ್ಲ, ಇವ್ರ ನಾವು ಈಸ್ಟ್ ಇಂಡೀಸ್ ಅಂತ ಕರಿತೀವಿ ರೀ. ಹಾಗಾಗಿ ಬಟ್ ಅವರು ಹೋಗಿದ್ದು ಯಾವಾಗ ಅಂತಂದರೆ, ಫಸ್ಟು ಭಾರತ ದೇಶವನ್ನು ಬಿಟ್ಟು ಹೋದವರು ಬ್ರಿಟಿಷರು, ಆನಂತರ ಡಚ್ಚರು. ನೋಡ್ರಿ, ಬ್ರಿಟಿಷರ್ ಆದ ನಂತರ ಹೋಗ್ತಾರೆ. 1947 ಆದ ನಂತರ ಹೋಗ್ತಾರೆ ಅವರು. 1947 1954 ಮಿಡ್ಲ್ ಹೋಗ್ತಾರೆ ಅವರು. ಯಾರು? ಡಚ್ಚರು. ಆನಂತರ ಹೋದವರು ಯಾರಂದ್ರಿಗಿನ ಫ್ರೆಂಚರು. ಲಾಸ್ಟಲ್ಲಿ ಹೋದವರು ಯಾರಂದ್ರಿಗಿನ ಪೋರ್ಚುಗೀಸರು. ಓಕೆ, ಇದು ನಿಮಗೆ ಗೊತ್ತಿರಲಿ. ಎಷ್ಟೋ ಜನ ಕನ್ಫ್ಯೂಸ್ ಆಗ್ತಾರೆ ಇದನ್ನು, ಬಟ್ ಇದು ನೆನಪಿಟ್ಕೋಬೇಕು ನೀವು. ಇದು ನಿರ್ಗಮನ. ಓಕೆ, ನಿರ್ಗಮನ ಇಷ್ಟು ನಿಮಗೆ ಗೊತ್ತಿರ್ಬೇಕು ಸ್ನೇಹಿತರೆ. ಓಕೆ, ಇದನ್ನು ಕ್ಲಿಯರ್ ಮಾಡೀನಿ ಆಲ್ರೆಡಿ. ಓಕೆ, ನಿಮ್ಗೆ ಇಲ್ಲೇ ಕಾಣ್ತೈತೆ. ಇನ್ನು ಎಕ್ಸಾಮಲ್ಲಿ ಏನು ಕೇಳ್ತಾರತ್ತಂದರೆ, ಇವರ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೇಂದ್ರಗಳ ಬಗ್ಗೆ ಕೇಳ್ತಾರೆ. ನೋಡಿ, ಈಗ ಬ್ರಿಟಿಷರು, ಸಾರಿ ಒಂದು ಸೆಕೆಂಡ್, ಕ್ರಮವಾಗಿ ಬರಿತೀನಿ. ನೋಡಿ, ಪೋರ್ಚುಗೀಸರು ಅಂತ ಬರೆಯೋಣ. ಇಲ್ಲಿ ಒಂದು ಮಾರ್ಕ್ಸ್ ಬರುತ್ತೆ ಸ್ನೇಹಿತರೆ, ಪೋರ್ಚುಗೀಸರು. ನಂತರ ಡಚ್ಚರು, ಬ್ರಿಟಿಷರು, ಓಕೆ, ಫ್ರೆಂಚರು. ಇವರು ಮೇನ್ ಇಂಪಾರ್ಟೆಂಟ್ ರೀ. ನೋಡಿರಿ, ಹಾಗಾದರೆ ಕಂಪ್ನಿಗಳ ಮೇಲೆ ಎಕ್ಸಾಮಲ್ಲಿ ಕೇಳ್ತಾರೆ. ಪೋರ್ಚುಗೀಸರ ಕಂಪ್ನಿ ಯಾವಾಗ ಸ್ಥಾಪನೆ ಅಂತ ಕೇಳ್ತಾರೆ. ಪೋರ್ಚುಗೀಸರ ಕಂಪ್ನಿ ಸ್ಥಾಪನೆ ಆಗಿದ್ದು 1500ರಲ್ಲಿ. ಡಚ್ಚರ ಕಂಪನಿ ಸ್ಥಾಪನೆ ಆಗಿದ್ದು 1602ರಲ್ಲಿ, 1602 ಮಾರ್ಚ್ 20. ಬ್ರಿಟಿಷರ್ದು 1600, 1600. ಫ್ರೆಂಚರ್ದು 1664. ಓಕೆ, ಇದು ಕೂಡ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಇವರು ಹೆಡ್ ಕ್ವಾರ್ಟರ್ಗಳು ಕೇಳ್ತಾರೆ. ನೋಡ್ರಿ, ಹೆಡ್ ಕ್ವಾರ್ಟರ್ ಪೋರ್ಚುಗೀಸರ ರಾಜಧಾನಿ ಯಾವುದು? ಪೋರ್ಚುಗೀಸರ ರಾಜಧಾನಿ ಗೋವಾ. ಯಾವುದ್ರಿ? ಗೋವಾ. ಡಚ್ಚರ್ದು ಮಚಲಿಪಟ್ಟಣಂ, ಸರ್ ಪುಲ್ಲಿಕಾಟ್. ಒಂದು ಸೆಕೆಂಡ್, ಪುಲ್ಲಿಕಾಟ್. ಓಕೆ, ಇನ್ನು ಬ್ರಿಟಿಷರ್ದು ನಾವು ಫೈನಲ್ ಆಗಿ ಹೇಳೋದಾದ್ರೆ ಕೋಲ್ಕತ್ತಾ. ಮೊದಲ ರಾಜಧಾನಿ ಈ ಒಂದು ಮುರ್ಷಿದಾಬಾದ್ ಅಂತ ಬರುತ್ತೆ. ಇನ್ನು ಫ್ರೆಂಚರ್ ನೋಡ್ರಿ, ಇವ್ರದ್ದು ಪಾಂಡಿಚೇರಿ. ಹೆಡ್ ಕ್ವಾರ್ಟರ್ ಯಾವುದ್ರಿ? ಪಾಂಡಿಚೇರಿ. ಓಕೆ, ಇಷ್ಟು ಗೊತ್ತಿರಬೇಕು. ಇನ್ನು ಮತ್ತೇನು ಕೇಳ್ಬೋದು ಎಕ್ಸಾಮಲ್ಲಿ? ಇವರ ಮೊದಲ ವ್ಯಾಪಾರ ಕೇಂದ್ರಗಳ ಬಗ್ಗೆ ಎಕ್ಸಾಮಲ್ಲಿ ಕೇಳ್ಬೋದು. ಮೊನ್ನೆ ಈ ವಿಲೇಜ್ ಅಕೌಂಟೆಂಟಲ್ಲಿ ಪ್ರಶ್ನೆ ಬಂದಿತ್ತು ನೋಡ್ರಿ. ಪೋರ್ಚುಗೀಸರ ಮೊದಲ ವ್ಯಾಪಾರ ಕೇಂದ್ರ ಯಾವುದೊಂದು ಕೊಚ್ಚಿ. ನೋಡ್ರಿ, ಸಿಂಪಲ್. ಈ ಕಡೆ ಇವೇನಿದಾವಲ್ಲ
ಇವು ಫಸ್ಟ್ ಈ ಪ್ರಭುತ್ವ ಸಾಧಿಸಿದವ್ರು ಯಾರಂದ್ರೆ ಈ ಭಾಗದಾಗ ಪೋರ್ಚುಗೀಸರು, ಈ ಕಡೆ ಭಾಗದಾಗ ಡಚ್ಚರ್. ಸಿಂಪಲ್ ಟ್ರಿಕ್ಸ್ ನೆನ್ಪಿಟ್ಕೊಂಡ್ಬಿಡ್ಬೇಕು. ಈ ಕಡೆ ಎಲ್ಲ ಡಚ್ಚರ್ ಬರ್ತಾರೆ, ಈ ಕಡೆ ಎಲ್ಲ ಯಾರು ಪೋರ್ಚುಗೀಸರು. ಓಕೆ, ಮೇನ್ ನಿಮ್ಗೆ ಹೇಳ್ತೀನಿ, ಕ್ಲಾಸ್ ಹೇಳ್ಬೇಕಾದ್ರೆ ನೀಟಾಗಿ ಹೇಳಿರ್ತೀನಿ ಎಲ್ಲ ವ್ಯಾಪಾರ ಕೇಂದ್ರಗಳು. ಎಕ್ಸಾಂಪಲ್ ನೋಡಿ, ಪೋರ್ಚುಗೀಸರು ಅಷ್ಟು ಹೇಳೋದಾಗಿನ ಕೊಚ್ಚಿ ಬರುತ್ತೆ, ಭಾವನಗರ ಗುಜರಾತ್ನಲ್ಲಿ ಒಂದು ಭಾವನಗರ ಅಂತ ಬರುತ್ತೆ, ದಿಯು ದಮನ್, ಸಾಲ್ಸೆಟ್, ಬೆಸ್ಸಿನ್, ಬಾಂಬೆ, ಕೊಚ್ಚಿ, ಕಣ್ಣನೂರು, ಕಲ್ಲಿಕೋಟೆ ಇವೆಲ್ಲವೂ ಕೂಡ ಪೋರ್ಚುಗೀಸರು. ಓಕೆ, ಆದರೆ ನಮಗೆ ಅವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟೇ. ಬಟ್ ಆದರೆ ಈಗ ಡೈರೆಕ್ಟ್ ಕ್ವಶನ್ ಕೇಳಿದರೆ ಕೊಚ್ಚಿ ಆಗಬೇಕು. ಇನ್ನು ಡಚ್ಚರ್ದು ನೋಡ್ರಿ, ಡಚ್ಚರ್ದು ರಾಜಧಾನಿ ವ್ಯಾಪಾರ ಕೇಂದ್ರ ಮಚಲಿಪಟ್ಟಣಂ. ಮಚಲಿಪಟ್ಟಣಂ ನೋಡ್ರಿ. ಬ್ರಿಟಿಷರ್ ವ್ಯಾಪಾರ ಕೇಂದ್ರ ಕೇಳಿದ್ರೆ ಸೂರತ್. ಇವರು ಭಾಳ ಅದಾವ, ಸೂರತ್ ಫಸ್ಟ್ ನೆನ್ಪಿಡ್ಬೋರೆ. ಇನ್ನು ಫ್ರೆಂಚರ್ ನೋಡ್ರಿ, ಈ ಫ್ರೆಂಚರ್ದು ಕೂಡ ಸೂರತ್. ಸೂರತ್. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಇನ್ನು ಇವ್ರು ಗವರ್ನರ್ ಬಗ್ಗೆ ನಾನು ಹೇಳ್ತೀನಿ. ಈ ಗವರ್ನರ್ ಅಂತಂದಾಗ ಜಸ್ಟ್ ಯಾರು ತಿಳ್ಕೊರತ್ತಂದ್ರಿಗಿನ ನಾನೀಗ ಪೋರ್ಚುಗೀಸರದಷ್ಟೇ ಹೇಳ್ತೇನೆ ರೀ ಗವರ್ನರ್ ಬಗ್ಗೆ. ಇಲ್ಲ ಅಂತಂದರೆ ನಾಳೆ ಕಂಟಿನ್ಯೂ ಮಾಡ್ತೀನಿ ಬಿಡ್ರಿ. ಪೋರ್ಚುಗೀಸರದಿಂದ ಹಿಡಿದು ಅಲ್ಲಿ ಎಂಡ್ ಮಾಡಿ ಇವರೆಲ್ಲರದ್ದು ಏನು ಮಾಡೋಣ, ನಿಮಗೆ ಇಂಟ್ರೆಸ್ಟ್ ಇತ್ತಂದ್ರಿಗಿನ ನಾನು ಅದನ್ನು ನನಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಓಕೆ, ನೋಡಿ ನಾನಿವತ್ತು ಸ್ವಲ್ಪ ಬ್ಯಾಕ್ಗ್ರೌಂಡನ್ನು ಹೇಳಿದೆ. ಅಂದರೆ ಭಾರತಕ್ಕೆ ಯುರೋಪಿಯನ್ನರು ಯಾವ ರೀತಿ ಬರ್ತಾಯಿದ್ರು, ಅಂದರೆ ಯಾವ ರೀತಿ ವ್ಯಾಪಾರ ಸಂಬಂಧ ಇತ್ತು, ಯಾವ್ಯಾವ ಪದಾರ್ಥಗಳಿಗೆ ನೀಡಿತ್ತು, ಇವೆಲ್ಲವನ್ನು ನಾನು ಹೇಳಿದ್ದೀನಿ. ಮತ್ತು ಇಂಪಾರ್ಟೆಂಟಾಗಿ ಲಾಸ್ಟಲ್ಲಿ ಅವರು ಬಂದಿರತಕ್ಕಂಥ ಕ್ರಮ ಎಷ್ಟು, 5 ಯುರೋಪಿಯನ್ ದೇಶಗಳು ಯಾವ ರೀತಿ ಎಂಟ್ರಿ ಕೊಟ್ಟರು, ಒಬ್ಬರ ನಂತರ ಒಬ್ಬರು, ಇವೆಲ್ಲ ನಾ ಭಾರತಕ್ಕೆ ಬಿಟ್ಟು ಹೋಗಿರ್ತಕ್ಕಂಥ ಕ್ರಮವನ್ನು ಕೂಡ ಹೇಳಿದ್ದೀನಿ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಅವ್ರ ವ್ಯಾಪಾರ ಕೇಂದ್ರಗಳು ಕೂಡ ಹೇಳ್ತೀನಿ. ನೇರವಾಗಿ ಪ್ರಶ್ನೆಗಳು ಕೂಡ ಬಂದಿರತಕ್ಕಂಥ ನಮ್ಮ ಯೂಟ್ಯೂಬ್ ಚಾನಲ್ದಿಂದ ಎಲ್ಲರೂ ಕೂಡ ನೋಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆ ಕೂಡ ಇದನ್ನು ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.